गुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। वक्रतुण्डमहाकायकोटिसूर्यसमप्रभा निर्विघ्नं कुरु मे देवा सर्वकार्येषु सर्वदा। प्रणो देवी सरस्वती वाजेभिर्वाजिनीवती धीनाम विक्षेपतु आनो दिवो बृहतः पर्वतादा सरस्वती यजतागन्त्विघ्नं वाग्देव्यै नमः। नारायणं नमस्कृत्यानं च नरोत्तमं देवीं सरस्वतीं व्यासं जयमुदीरयेत्। व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः। अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे ॐ। भद्रं कर्णेभिः शृणुयामदेवाः भद्रं पश्येमाक्षभिर्यजत्राः शरैरङ्गैस्तुवांसस्तनोभिः व्यशेम देवहितं यदायुः। स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु। ॐ शान्तिः शान्तिः शान्तिः। ॐ सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरुदेवताभ्यो नमः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। हरिः ॐ श्रीगुरुभ्यो नमः। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। हरिः ॐ श्रीगुरुभ्यो नमः। श्री व्यासमहर्षये नमः। श्री शुकाचार्याय नमः। ओं नमो भगवते वासुदेवाय। ಭಗವದ್ಗೀತೆಯ ಭಾಗವತದ ಕೇಳುಗ ಪ್ರಿಯ ಬಂಧುಗಳೇ, ಆ ಭಗವಂತನಾದ ಜಗನ್ನಿಯಾಮಕನಾದ ಶ್ರೀಕೃಷ್ಣ ಎಲ್ಲರಿಗೂ ಸನ್ಮಂಗಳಗಳನ್ನು ಉಂಟು ಮಾಡಲಿ ಅಂತ ಆ ಶ್ರೀಕೃಷ್ಣನಲ್ಲಿ ಕಾಯ ವಾಚ ಮನಸ ಪ್ರಾರ್ಥನೆ ಮಾಡ್ತಾ, ಆ ವಾಗ್ದೇವಿ ಆ ಶ್ರೀಕೃಷ್ಣ ಹೇಗೆ ನನ್ನಿಂದ ನುಡಿಸ್ತಾರೋ ಹಾಗೆ ನುಡಿಯೋದಕ್ಕೆ ಯಥಾ ಪ್ರಕಾರ ಪ್ರಯತ್ನ ಮಾಡ್ತಾಯಿನಿ. ಈ ಒಂದು ಶ್ರವಣದಿಂದ ತದನಂತರ ಮನನ ನಿಧ್ಯಾಸನಗಳಿಂದ ನಮ್ಮೆಲ್ಲರ ಕಷ್ಟಗಳು ದೂರ ಆಗಿ ಆ ಶ್ರೀಕೃಷ್ಣನ ಅನುಗ್ರಹದಿಂದ ಸಚ್ಚಿತ್ ಆನಂದ ಸ್ವರೂಪವನ್ನು ಪಡೆಯೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ, ಹಿಂದಿನ ಒಂದು ಸೆಷನ್ನಲ್ಲಿ ಎಲ್ಲಿಗೆ ನಿಂತಿತ್ತೋ ಅಲ್ಲಿಂದ ಮುಂದುವರ್ಸೋಣ ಅಂಥೇಳಿ ಈಗ ಮುಂದುವರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ನಾರದ ಮಹರ್ಷಿಗಳು ಮತ್ತು ಭಕ್ತಿದೇವಿಯರ ಸಂವಾದ ನಡೀತಾ ಇತ್ತು. ಅದರ ಮುಂದಿನ ಭಾಗ ಭಾಗವತದ ಮೊದಲನೇ ಸ್ಕಂದದ 2ನೇ ಅಧ್ಯಾಯ 16ನೇ ಶ್ಲೋಕದಿಂದ ಮುಂದುವರಿಯುತ್ತೆ. ಈಗ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಯೇಷಾಂ ಚಿತ್ತೇ ವಸೇದ್ಭಕ್ತಿಃ ಸರ್ವದಾ ಪ್ರೇಮರೂಪಿಣೀ ಅದೇ ಪಶ್ಯಂತಿ ಕೀನಾಶಂ ಸ್ವಪ್ನೇ ಅಪ್ಯಮಲಮೂರ್ತಯಃ. ಯೇಷಾಂ ಚಿತ್ತೇ ವಸೇದ್ಭಕ್ತಿಃ ಸರ್ವದಾ ಪ್ರೇಮರೂಪಿಣೀ ನತೇ ಪಶ್ಯಂತಿ ಕೀನಾಶಂ ಸ್ವಪ್ನೆ ಅಪಿ ಅಮಲಮೂರ್ತಯಃ. ಅದನ್ನು ಬಿಡಿಸ್ಕೊಂಡಾಗ ಸ್ವಪ್ನೆ ಅಪಿ ಅಮಲಮೂರ್ತಯಃ ಅಂಥೇಳಿ ಆಗತ್ತೆ. ಏನು ಹೇಳ್ತಾರೆ? ಯೇಷಾಂ ಚಿತ್ತೇ ವಸೇದ್ ಭಕ್ತಿ, ಯಾರ ಹೃದಯದಲ್ಲಿ ನಿರಂತರವಾಗಿ ಈ ಭಕ್ತಿ ಅಥವಾ ಪ್ರೇಮ, ಆ ಭಗವಂತನಲ್ಲಿ ಪ್ರೇಮ ಶುದ್ಧಾಂತಃಕರಣದಿಂದ ಇದೆಯೋ ಅವ್ರಿಗೆ ಸ್ವಪ್ನದಲ್ಲೂ ಕೂಡ ಕೆಟ್ಟ ಕನಸುಗಳು ಅಥವಾ ಕೆಟ್ಟದ್ದು ಕಾಣೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ.
ಇಲ್ಲಿ ಸಾಮಾನ್ಯವಾಗಿ ಮನುಷ್ಯನಿಗೆ ಭಯ, ಎಲ್ಲಕ್ಕಿಂತ ಹೆಚ್ಚಿನ ಭಯ ಯಾವುದು ಅಂದರೆ ಸಾವು ಅಲ್ವಾ. ಹಾಗಾಗಿ ಆ ಯಮ ಭಯ ಅಥವಾ ಸಾವಿನ ಒಂದು ಭಯ ಇರೋದಿಲ್ಲ ಅಂಥೇಳಿ ಈ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ನ ಪ್ರೇತೋ ನ ಪಿಶಾಚೋ ವಾ ರಾಕ್ಷಸೋ ವಾ ಅಸುರೋಪಿ ವಾ ಭಕ್ತಿಯುಕ್ತ ಮನಸಸ್ಕಾನಾಂ ಸ್ಪರ್ಶಂತೆ ಸ್ಪರ್ಶನೇನ ಪ್ರಭುರ್ಭವೇತ್. ನ ಪ್ರೇತೋ ನ ಪಿಶಾಚೋ ವಾ ರಾಕ್ಷಸೋ ವಾ ಅಸುರೋ ಅಪಿ ವಾ ಭಕ್ತಿಯುಕ್ತಃ ಅಮನಸ್ಕಾನಾಂ ಸ್ಪರ್ಶನೆ ನ ಪ್ರಭುರ್ಭವೇತ್. ಭಕ್ತಿಯುಕ್ತ ಮನಸ್ಕಾನಾಂ, ಯಾರು ಭಕ್ತಿಯುಕ್ತ ಮನಸ್ಕರಾಗಿರ್ತಾರೋ ಅಂಥವ್ರನ್ನ ಯಾವುದೇ ಭೂತ ಪ್ರೇತ ಪಿಶಾಚ ರಾಕ್ಷಸ ಬ್ರಹ್ಮರಾಕ್ಷಸ ಇತ್ಯಾದಿಯಾಗಿ ಏನು ಹೇಳ್ತಾರೆ ಅದು ಯಾವುದು ಕೂಡ ಯಾರು ಭಕ್ತಿಯುಕ್ತ ಮನಸ್ಕಾನ, ಭಕ್ತಿಯುಕ್ತರಾದಂತಹ ಮನಸ್ಸಿನಿಂದ ಯಾರು ಇರ್ತಾರೋ ಅವ್ರನ್ನ ಈ ಭೂತ ಪ್ರೇತಗಳು ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಸದಾ ಸನ್ಮಂಗಳು ಉಂಟಾಗತ್ತೆ. ಇದಕ್ಕೇನು ಉದಾಹರಣೆ ಪ್ರಮಾಣ ಏನಿದಕ್ಕೆ ಅಂತಂದರೆ ಆ ನಂದನವನದಲ್ಲಿ ಇದ್ದಂತಹ ಗೋಪಿಕೆಯರೇ ಇದಕ್ಕೆ ಉದಾಹರಣೆ ಅಂಥೇಳಿ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಯಾಕೆಂದರೆ ಅಲ್ಲಿದ್ದಂತಹ ಗೋಪಿಕೆಯರು ಬಹಳ ಆನಂದವಾಗಿದ್ದರು ಶ್ರೀಕೃಷ್ಣನ ಒಂದು ಸಾನ್ನಿಧ್ಯ ಇದ್ದಾಗ. ಮತ್ತು ಅವರೆಲ್ಲರೂ ಶ್ರೀಕೃಷ್ಣನಲ್ಲಿ ಅನುರಕ್ತರಾಗಿದ್ದರು. ಹಾಗಾಗಿ ಅವ್ರಿಗೆ ಯಾವುದೇ ಬೇರೆ ಥರದ ದುಃಖಾದಿಗಳು ಇರಲಿಲ್ಲ ಅಂಥೇಳಿ ಇಲ್ಲಿ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ನೃಣಾಂ ಜನ್ಮ ಸಹಸ್ರೇಣ ಭಕ್ತೋ ಪ್ರೀತಿರ್ಹಿ ಜಾಯತೆ ಕಲೋ ಭಕ್ತಿ ಕಲೋ ಭಕ್ತಿರ್ಭಕ್ತ್ಯಾ ಕೃಷ್ಣ ಪ್ರಸ್ತುತ ಸ್ಥಿತಃ. ನೃಣಾಂ ಜನ್ಮ, ಈ ಮನುಷ್ಯರ ಜನ್ಮ ಸಾವಿರಾರು ಜನ್ಮಗಳಲ್ಲಿ ಮಾಡಿದಂತಹ ಸುಕೃತದಿಂದ ಏನಾಗುತ್ತೆ, ಶ್ರೀಕೃಷ್ಣನಲ್ಲಿ ಭಕ್ತಿ ಅನ್ನೋದು ಉಂಟಾಗುತ್ತೆ. ಸುಕೃತ ಅಂದರೆ ನಾವು ಮಾಡ್ತಕ್ಕಂತಹ ಸತ್ಕರ್ಮಗಳು ಏನಾದ್ರು ನಾವು ಮಾಡಿದ್ದೆ ಆದರೆ ಮಾತ್ರ ಈ ಭಾಗವತ ಕೇಳಬೇಕು, ಭಗವದ್ಗೀತೆ ಕೇಳಬೇಕು, ಅಥವಾ ಯಾವ್ದಾದ್ರು ಪುಣ್ಯ ಕೆಲಸಗಳನ್ನು ಮಾಡಬೇಕು, ದಾನ ಧರ್ಮಗಳನ್ನು ಮಾಡಬೇಕು ಇತ್ಯಾದಿ ಸದ್ಬುದ್ಧಿ ಉಂಟಾಗತ್ತಂತೆ ಸಹಸ್ರಾರು ಜನ್ಮಗಳಿಂದ ಅಂತ ಹೇಳ್ತಾರೆ ನೋಡಿ. ಅಂದರೆ ಇಲ್ಲಿ ಯಾರು ಶ್ರದ್ಧೆಯಿಂದ ಕೇಳ್ತಾ ಇದ್ದೀರಾ ಈ ಭಾಗವತವನ್ನು, ಅವ್ರಿಗೆಲ್ಲರಿಗೂ ಕೂಡ ಪೂರ್ವ ಪುಣ್ಯ ಇದ್ರೇ ಸಾಧ್ಯ. ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ರು ಸಿಕ್ಕವ್ರಿಗೆ ಈ ಭಾಗವತವನ್ನು ಕೊಡಬಾರ್ದು ಅಥವಾ ದುಡ್ಡಿಗೋಸ್ಕರ ಆಸೆಯಿಂದ ಕೊಡಬಾರ್ದು ಅಂಥೇಳಿ. ದುಡ್ಡು ಆಸೆ ಎಲ್ಲ, ಫ್ರೀಯಾಗಿ ನೀವು ಕೂತಿರೋ ಕಡೆನೇ ಭಾಗವತ ಕೇಳ್ಬೋದು. ಎಲ್ಲೋ ಪ್ರವಾಸ ಮಾಡಿಕೊಂಡು ಪ್ರಯಾಸ ಪಟ್ಕೊಂಡು ಹೋಗೋದು ಬೇಡ, ನಿಮ್ಗೆ ಟೈಮ್ ಇದ್ದಾಗ ಕೇಳಿ ಅಂಥೇಳಿ ಇವತ್ತಿನ ಟೆಕ್ನಾಲಜಿ ಯೂಸ್ ಮಾಡಿ ಯೂಟ್ಯೂಬಲ್ಲಿ ಲೈವ್ ಕೊಟ್ಟು ರೆಕಾರ್ಡ್ ಮಾಡಿ ಹಾಕಿದ್ರು ಕೂಡ ಅವ್ರಿಗೆ ಯೋಗ ಇಲ್ಲ ಅಂತಂದರೆ ಈ ಭಾಗವತದ ಒಂದು ಪದವೂ ಅವ್ರ ಕಿವಿಗೆ ಬೀಳೋಕ್ಕೆ ಸಾಧ್ಯ ಇಲ್ಲ. ಅವ್ರವ್ರಿಗೆ ಪುಣ್ಯ ಇದ್ದರೆ ಮಾತ್ರ ಯಾವುದೇ ಆದರೂ ಸಿಗತ್ತೆ. ಹೇಗೆ ಕೈಯಲ್ಲಿರೋ ತುತ್ತು ಬಾಯಿಗೆ ಹೋಗಲ್ವೋ ಋಣ ಇಲ್ಲ ಅಂದರೆ, ಅಥವಾ ನಮಗೆ ಋಣ ಇದ್ದರೆ ಅದು ಬೆಟ್ಟದ ಮೇಲಿದ್ರೂ ನಮ್ಮ ಕೈಗೆ ಸಿಗತ್ತೋ ಹಾಗೆ ಋಣಾನುಬಂಧ ರೂಪೇಣ ಎಲ್ಲವೂ ಅಷ್ಟೇ. ಆ ಕೃಷ್ಣನ ಅನುಗ್ರಹ ಇದ್ದರೆ ಮಾತ್ರ ಈ ಭಾಗವತವನ್ನು ಕೇಳೋಕ್ಕೆ, ಭಗವದ್ಗೀತೆಯನ್ನು ಕೇಳೋಕ್ಕೆ, ಸುಕೃತವನ್ನು ಮಾಡೋದಕ್ಕೆ. ಯಾಕೆ ಸುಕೃತವನ್ನು ಮಾಡಬೇಕು ಅಂದರೆ ನಮಗೆ ಜನ್ಮಗಳು ತಪ್ಪಿದ್ದಲ್ಲ, ನಮಗೆ ಆ ಒಂದು ಫ್ರೀಡಮ್ ಇಲ್ಲ ಜನ್ಮಾದಿಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅಥವಾ ಇಂಥ ಕಡೆ ಜನ್ಮ ಆಗಬೇಕು ಅನ್ನೋದಕ್ಕೆ. ಆದರೆ ನಮಗೆ ಕರ್ಮ ಮಾಡೋದಕ್ಕೆ ಸ್ವತಂತ್ರ ಇದೆ ಅಲ್ವಾ. ಇದೇ 3/4 ಗಂಟೆ ಬೇರೆ ಎಲ್ಲಾದ್ರೂ ಸ್ಪೆಂಡ್ ಮಾಡ್ಬೋದು ಅಥವಾ ಭಾಗವತ ಕೇಳೋಕ್ಕೆ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಭಾಗವತ ಕೇಳಿದ್ರೆ ಭಾಗ್ಯ ಉಂಟಾಗತ್ತೆ. ನೀವು ಬೇರೆ ಯಾವುದಕ್ಕೋ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿದ್ರೆ ಅದು ಹಾಳಾಗತ್ತೆ. ಹಾಗೆ ಯಾರಿಗೆ ಸಹಸ್ರಾರು ಜನ್ಮದ ಒಂದು ಪುಣ್ಯ ಇದೆಯೋ ಅಂಥವ್ರಿಗೆ ಶ್ರೀಕೃಷ್ಣನಲ್ಲಿ ಭಕ್ತಿ ಉಂಟಾಗುತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ. ಕಲಿಯುಗದಲ್ಲಿ ಖಂಡಿತವಾಗಿ ಭಕ್ತಿಯೇ ಸಾರ. ಯಾಕೆಂದರೆ ಭಕ್ತಿ ಇದ್ರೇ ನಾವು ನಾಮಜಪ ಮಾಡೋಕ್ಕಾಗೋದು. ಆ ನಾಮಜಪದಿಂದಲೇ ನಮಗೆ ಪುಣ್ಯ ಉಂಟಾಗತ್ತೆ.
ಮತ್ತು ಚಿತ್ತಶುದ್ಧಿ ಆಗುತ್ತೆ, ಸತ್ಕಾರ್ಯದಲ್ಲಿ ಭಾಗವಹಿಸ್ತೀವಿ, ಕೆಟ್ಟದನ್ನು ಬೇಡ ಅಂತ ಬಿಡ್ತೀವಿ. ನೀವು ನಾಮ ಸ್ಮರಣೆ ಮಾಡ್ತಾ ಇರಿ. ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನಸ್ಸಿನಲ್ಲಿ ಬರ್ತಿದ್ದ ಆಲೋಚನೆಗೂ ಸ್ವಲ್ಪ ದಿನಗಳಾದಮೇಲೆ ಬರ್ತಕ್ಕಂಥ ಆಲೋಚನೆಗಳಿಗೂ ಬಹಳ ವ್ಯತ್ಯಾಸ ಕಂಡುಬರುತ್ತೆ ಆಟೋಮೆಟಿಕ್ಕಾಗಿ. ಯಾವುದೇ ಖರ್ಚಿಲ್ಲ, ಯಾವುದೇ ಅದಕ್ಕೋಸ್ಕರ ಸಮಯ ನೀವೇನು ಎತ್ತಿಡಬೇಕಾಗಿಲ್ಲ. ನೀವು ಕಸ ಗುಡಿಸ್ತಾ ಇರಿ, ಮನೆ ಕೆಲಸ ಮಾಡ್ತಾಯಿರಿ, ಇಲ್ಲ ನಿಮ್ಮ ಆಫೀಸ್ ವರ್ಕ್ ಮಾಡ್ತಾಯಿರಿ, ಫ್ಯಾಕ್ಟ್ರಿ ವರ್ಕ್ ಮಾಡ್ತಾಯಿರಿ, ಡ್ರೈವ್ ಮಾಡ್ತಾಯಿರಿ, ಏನೇ ಮಾಡ್ತಾಯಿರಿ, ಮನಸ್ಸಿನಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡೋಕ್ಕೆ ಏನು ತೊಂದರೆ, ಆ ಕೃಷ್ಣನ ಜಪವನ್ನು ಮಾಡೋದಕ್ಕೆ ಏನು ತೊಂದರೆ. ನಿಮ್ಮ ಇಷ್ಟ ದೇವತೆ ಯಾವುದನ್ನೇ ಆಗಲಿ ಒಂದು ಪದ ಅಥವಾ ಒಂದು ನಾಮವನ್ನು ಇಟ್ಕೊಂಡು ಸದಾ ಸ್ಮರಣೆ ಮಾಡೋದಕ್ಕೆ ಅದಕ್ಕೆ ಅಂತ ಸಮಯ ಏನು ಬೇಕಾಗಿಲ್ಲ. ನೀವು ಮನೆ ಕೆಲಸ ಏನೇ ಕೆಲಸ ಮಾಡ್ತಾಯಿರಿ, ಕಸ ಕುಡಿಸ್ತಾ ಇದ್ದಾಗಲೂ ಕೂಡ ಮನಸ್ಸಿನಲ್ಲಿ ನಾರಾಯಣ ನಾರಾಯಣ ನಾರಾಯಣ, ಶಂಕರ 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 ಅನ್ನೋದಕ್ಕೆ ಏನು ತೊಂದರೆ ಏನಿಲ್ಲ. ಅದಕ್ಕೋಸ್ಕರ ಕೂತ್ಕೊಳ್ಳೋಕೆ ಟೈಮ್ ಇಲ್ಲ ಅಂತ ಹೇಳೋ ಪ್ರಶ್ನೆನೇ ಇಲ್ಲ. ನೀವು ಹರಟೆ ಹೊಡೆಯೋ ಬದಲು, ಬೇರೆ ಯಾರ್ದೋ ಕೆಲಸಕ್ಕೆ ಬಾರದೇ ಇದ್ದವ್ರ ಬಗ್ಗೆ ಚಿಂತನೆ ಮಾಡೋ ಬದಲು ಮನಸ್ಸಿನಲ್ಲಿ ಸುಮ್ಮನೆ ನಾರಾಯಣ ಸ್ಮರಣೆ ಮಾಡ್ತಾರೆ, ಚಿತ್ತಶುದ್ಧಿ ಆಗುತ್ತೆ. ನಿಮ್ಮ ಮನಸ್ಸು ಕೂಡ ಬಹಳ ತಾಳ್ಮೆಯಿಂದ ಇರುತ್ತೆ, ಆಯಿತಾ. ಅಥವಾ ಕೋಪ ಬಂದರೂ ಕೂಡ ಅದು ಬೇಗ ಕೋಪ ಶಮನ ಮಾಡುತ್ತೆ. ಹೇಗೆ ಅಂತಂದರೆ ಈ ನಾಮಜಪದ ಪ್ರಭಾವದಿಂದಲೇ. ಈ ಭಗವದ್ಗೀತೆಯನ್ನೆಲ್ಲ ಕೇಳೋದ್ರಿಂದ, ಅಥವಾ ಇನ್ನೂ ಬೇಕಾದಷ್ಟು ಪ್ರಕರಣಗಳ ಗ್ರಂಥಗಳಿದೆ, ಅದೆಲ್ಲ ಕೇಳ್ತಾ ಇರೋದ್ರಿಂದ ಏನಾಗುತ್ತೆ, ನಮಗೆ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಯಾತಕ್ಕೆ ಅಂದರೆ ಅನೇಕ ಗ್ರಂಥಗಳು ಯಾಕೆ ಮಾಡಿದ್ದಾರೆ ಅಂತಂದರೆ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರವನ್ನು ಹೇಳಿದಾಗ ಒಂದೊಂದು ಹೇಳೋ ರೀತಿಯಲ್ಲಿ ಅರ್ಥ ಆಗುತ್ತೆ. ಹಾಗಾಗಿ ಅನೇಕ ಇದೆ, ಅದರಲ್ಲಿ ಕಲಿಬೇಕು, ನಾವು ಮನಸ್ಸಿಡಬೇಕು, ಪ್ರಯತ್ನ ಪಟ್ಟರೆ ಆಗುತ್ತೆ ಅಂಥೇಳಿ ಇಲ್ಲಿ ಈ ಒಂದು ಶ್ಲೋಕವನ್ನು ನಾವು ಈ ರೀತಿ ಅರ್ಥ ಮಾಡ್ಕೊಳ್ಬೋದು. ಭಕ್ತಿದ್ರೋಹಕರಾಯೇ ಚಾತೆ ಸೀದಂತಿ ಜಗತ್ಪ್ರಯೇ ಸೀದಂತಿ ಜಗತ್ರಯೇ ದುರ್ವಾಸ ಹುಕ್ಕಮಾಪನ್ನಃ ಪುರಾ ಭಕ್ತ ವಿನಿಂದಕಃ. ನೋಡಿ, ಭಕ್ತರಿಗೆ ಯಾರು ನಿಂದನೆಯನ್ನು ಮಾಡ್ತಾರೆ, ಭಕ್ತರಿಗೆ ಯಾರು ದ್ರೋಹವನ್ನು ಮಾಡ್ತಾರೆ, ಅವರು ದೂರ್ವಾಸರು ದುಃಖವನ್ನು ಅನುಭವಿಸದಂತೆ ಅನುಭವಿಸಬೇಕಾಗತ್ತೆ ಅಂಥೇಳಿ ಸಾಕ್ಷಾತ್ ದೂರ್ವಾಸ ಮಹರ್ಷಿಗಳ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ದೂರ್ವಾಸರು ಅಂದರೆ ಸಾಕ್ಷಾತ್ ರುದ್ರನ ಅಂಶದಿಂದ ಹುಟ್ಟಿದಂಥವರು, ಶಾಪ ಮತ್ತು ಅನುಗ್ರಹ ಎರಡನ್ನೂ ಕೊಡತಕ್ಕಂತಹ ಸಾಮರ್ಥ್ಯವುಳ್ಳಂಥವರು, ಶೀಘ್ರ ಕೋಪಿಗಳು, ಮಹಾ ತಪಸ್ವಿಗಳು, ಮಹಾಜ್ಞಾನಿಗಳು ಆಗಿದ್ದಂತಹ ದೂರ್ವಾಸ ಮಹಾಮುನಿಗಳು ಭಕ್ತನ ನಿಂದನೆಯನ್ನು ಮಾಡೋದಕ್ಕೆ ಅವ್ರಿಗೇನೆ ಅನೇಕ ಕಷ್ಟಗಳನ್ನು ಅನುಭವಿಸಬೇಕಾಗಿತ್ತು ಅಂಥೇಳಿ ಹೇಳ್ತಾ ಇದ್ದಾರೆ. ಭಕ್ತ ಅಂಬರೀಷನ ತಿರಸ್ಕಾರ ಮಾಡಿದ್ರಿಂದ ಅವ್ರಿಗೆ ಈ ಥರ ಉಂಟಾಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಂತಹ ಸರ್ವೋತ್ತಮವಾದಂತಹ ಭಾಗವತವನ್ನು ಕೇಳಬೇಕು ಅಂದರೂ ಕೂಡ ಅದೃಷ್ಟ ಇರಬೇಕು, ಶ್ರದ್ಧೆ ಇರಬೇಕು, ಇದ್ದರೆ ಮಾತ್ರ ಸಾಧ್ಯ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟೆಷ್ಟು ತಪ್ಪು ಮಾಡಿದ್ದೀವಿ ಲೆಕ್ಕ ಹಾಕೊಳ್ಳಿ. ಎಂತಹ ಜ್ಞಾನಿಗಳೇ ತಪ್ಪು ಮಾಡಿದ್ರೆ ನಮ್ಮ ಕತೆ ಏನು? ಅಲಂ ವ್ರತೈರಲಂ ಜೇತೈರಲಂ ಯೋಗೈರಲಂ ಮುಖೈರಲಂ ಜ್ಞಾನಕಥಾಲಾಪೈರ್ಭಕ್ತಿರೇಕೈವ ಮುಕ್ತಿದಾ. ಅಲಂ ವ್ರತೈಃ ಅಲಂ, ತೀರ್ಥೈಃ ಅಲಂ, ಯೋಗೈಃ ಅಲಂ, ಮುಖೈಃ ಅಲಂ, ಜ್ಞಾನಕಥಾಲಾಪೈಃ ಭಕ್ತಿರೇಕೈವ ಮುಕ್ತಿದಾ. ಹೇಳ್ತಾ ಇದ್ದಾರೆ, ನೀವು ಯಾವುದೇ ವ್ರತವನ್ನು ಮಾಡೋದು ಬೇಕಾಗಿಲ್ಲ, ಯಾವುದೇ ತೀರ್ಥ ಸ್ನಾನಗಳನ್ನು ಮಾಡೋದು ಬೇಕಾಗಿಲ್ಲ, ಯಾವುದೇ ಜ್ಞಾನ ಚರ್ಚೆ ಇದೆಲ್ಲ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಕೇವಲ ಇದೆಲ್ಲ ಮಾಡೋದ್ರಿಂದ ಏನು ಸಾಧನೆ ಉಂಟಾಗುತ್ತೋ ಆ ಸಾಧನೆ ಕೇವಲ ಭಕ್ತಿಯಿಂದ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನೀವು ಭಕ್ತಿ ಉಂಟಾಗೋಕ್ಕೆ ಮುಂಚೆ ಇವೆಲ್ಲ ಮಾಡಿರಬೇಕು. ತೀರ್ಥಗಳಲ್ಲಿ ಸ್ನಾನ ಮಾಡಿರಬೇಕು, ವ್ರತಗಳನ್ನು ಮಾಡಿರಬೇಕು, ದಾನ ಧರ್ಮಗಳನ್ನು ಮಾಡಿರಬೇಕು, ಮತ್ತು ಈ ಒಂದು ಗ್ರಂಥಗಳನ್ನು ಅಧ್ಯಯನ ಮಾಡಿರಬೇಕು. ಆವಾಗ ಭಕ್ತಿ ಉಂಟಾಗತ್ತೆ ನಿಮಗೆ. ಅಥವಾ ಇದೆಲ್ಲ ಏನು ಮಾಡದೆ ಉಂಟಾಗಿದೆ, ಈ ಜನ್ಮದಲ್ಲಿ ನಾನು ಯಾವುದೇ ಗಂಗಾ ಸ್ನಾನ ಮಾಡಿಲ್ಲ, ಯಾವುದೇ ವ್ರತಗಳನ್ನು ಮಾಡಿಲ್ಲ, ಯಾವುದೇ ಗ್ರಂಥಗಳನ್ನು ಕೇಳಿಲ್ಲ, ಓದಿಲ್ಲ, ಆದರೂ ನನಗೆ ದೇವರಲ್ಲಿ ಭಕ್ತಿ ಇದೆ ಅಂತಂದರೆ ನಿಮ್ಮ ಪೂರ್ವ ಜನ್ಮದ ಪುಣ್ಯದ ಫಲವಾಗಿ ಈ ಜನ್ಮದಲ್ಲಿ ಉಂಟಾಗ್ತಾ ಇದೆ ಅಂತ ಬರೆದಿಟ್ಕೊಂಬಿಡಿ.
ಯಾರು ಜನ್ಮ ಜನ್ಮಾಂತರಗಳಲ್ಲೇ ಆದರೂ ಕೂಡ ಆ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಪುಣ್ಯ ಅಂತಕ್ಕಂಥದ್ದು ಅದೇ ಜನ್ಮದಲ್ಲಿ ಅನುಭವಿಸೋಕ್ಕಾಗಿಲ್ಲ ಅಂದರೆ ಮುಂದಿನ ಜನ್ಮಕ್ಕೆ ಬರುತ್ತೆ. ಅದು ಪಾಪ ಇರ್ಬೋದು, ಪುಣ್ಯ ಇರ್ಬೋದು, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ನೀವು ಇವತ್ತು ನಾನು ಭಗವದ್ಗೀತೆ 18 ಅಧ್ಯಾಯನೂ ಕೇಳಿದೆ, ಓದಿದೆ, ಅರ್ಥ ಮಾಡಿಕೊಂಡೆ, ಆದರೂ ನನಗೆ ಸಮಸ್ಯೆ ಇದೆ, ಭಾಗವತ ಕೇಳ್ತಾ ಇದ್ದೀನಿ ಆದರೂ ಸಮಸ್ಯೆ ಇದೆ ಅಂತಂದರೆ ನಿಮ್ಮ ಹಿಂದಿನ ಜನ್ಮದ ಪಾಪ ಕರ್ಮಗಳು ಅಷ್ಟು ಬಲವಾಗಿತ್ತು ಅಂತ ಅರ್ಥ. ಅಥವಾ ನಿಮಗೆ ಈ ಜನ್ಮದಲ್ಲಿ ಸುಖವಾಗಿದ್ದೀನಿ ನಾನು, ನನಗೆ ಬೇಕಾದಂತಹ ಭೋಗ ಭಾಗ್ಯಗಳಿದೆ ಅಂತಂದರೆ ಕೂಡ ಹಿಂದಿನ ಜನ್ಮದಲ್ಲಿ ನೀವು ಸುಕೃತವನ್ನೇ ಮಾಡಿದ್ದೀರ, ಒಳ್ಳೆ ಕೆಲಸಗಳನ್ನು ಮಾಡಿದ್ದೀರಾ, ಅದರ ಫಲವಾಗಿ ಹಿಂದಿನ ಜನ್ಮದ ಪುಣ್ಯ ಕ್ಯಾರಿ ಓವರ್ ಆಗಿ ಇಲ್ಲಿ ಸುಖವನ್ನು ಅನುಭವಿಸ್ತಾ ಇದ್ದೀರಾ ಅಂತ. ಹಾಗಾಗಿ ಈ ಒಂದು ಭಾಗವತ, ಭಗವದ್ಗೀತೆ ಮುಂತಾದ ಪುರಾಣಗಳನ್ನು ಕೇಳಬೇಕು. ಆ ಕೇಳೋದು ಮಾತ್ರದಿಂದಲೇ ನಮ್ಮ ಚಿಂತನೆ ಬದಲಾಗತ್ತೆ. ಆ ಬದಲಾದಾಗ ನಮ್ಮ ಕರ್ಮಗಳು ಬದಲಾಗತ್ತೆ. ಆ ಕರ್ಮ ಬದಲಾದಾಗ ನಮಗೆ ಪುಣ್ಯ ಉಂಟಾಗತ್ತೆ. ಹೀಗೆ ಎಲ್ಲ ಒಂದಕ್ಕೊಂದಕ್ಕೆ ಲಿಂಕ್. ಹೇಗೆ ಒಂದು ಚೈನಲ್ಲಿ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ನೀವು ಲಿಂಕ್ ಕಟ್ ಮಾಡಿಬಿಟ್ರೆ ಅದು ಬೇರೆ ಪೀಸು ಇದು ಬೇರೆ ಪೀಸ್ ಆಗುತ್ತೋ, ಹಾಗೆ ನಮಗೆ ಜ್ಞಾನ ಕರ್ಮ ಅಥವಾ ಕರ್ಮವನ್ನು ಮಾಡಿ 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 ಜ್ಞಾನ ಉಂಟಾಗಬೇಕು. ಜ್ಞಾನ ಉಂಟಾದ ಮೇಲೆ ಕರ್ಮ ಮಾಡೋದು ಬೇಕಾಗಿಲ್ಲ. ಜ್ಞಾನ ಉಂಟಾಗ ಮುಂಚೆ ಕರ್ಮಗಳನ್ನು ಮಾಡಬೇಕು, ಹೀಗೆ ಹೇಳುತ್ತೆ ಶಾಸ್ತ್ರ. ಹಾಗಾಗಿ ಯಾವುದೇ ವ್ರತ, ತೀರ್ಥ ಸ್ನಾನ ಅಥವಾ ಚರ್ಚೆಗಳು ಏನು ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಞಾನ ಉಂಟಾದ ಮೇಲೆ, ಜ್ಞಾನ ಉಂಟಾಗ ಮುಂಚೆ ಅಲ್ಲ. ಮುಂದೆ ಹೇಳಿದ್ದಾರೆ ಸೂತ ಪುರಾಣಿಕರು, ಇತಿ ನಾರದರ್ನೀತಂ ಸ್ವಮಾಹಾತ್ಮ್ಯಂ ನಿಶಮ್ಯ ಸ ಸರ್ವಾಂಗ ಪುಷ್ಟಿ ಸಂಯುಕ್ತ ನಾರದಂ ವಾಕ್ಯಮಬ್ರವೀತ್. ಇತಿ ನಾರದ ನಿರ್ಣೀತಂ ಸ್ವಮಾಹಾತ್ಮ್ಯಂ ನಿಶಮ್ಯ ಸ ಸರ್ವಾಂಗ ಪುಷ್ಟಿ ಸಂಯುಕ್ತ ನಾರದಂ ವಾಕ್ಯಮಬ್ರವೀತ್. ಹೀಗೆ ನಾರದ ಮಹರ್ಷಿಗಳು ನಿರ್ಣಯಿಸಿರ್ತಕ್ಕಂತಹ ಈ ಮಹಾತ್ಮೆಯನ್ನು ಸರ್ವಾಂಗಗಳು ಹೃಷ್ಟಪುಷ್ಟವಾದವು. ಅವಳು ನಾರದರಲ್ಲಿ ಹೇಳತೊಡಗಿದಳು. ಯಾರಿಗೆ ಹೃಷ್ಟಪುಷ್ಟ ಆಯಿತೋ? ಜ್ಞಾನ ವೈರಾಗ್ಯ ಅಂತಕ್ಕಂತಹ ಭಕ್ತಿ ದೇವಿಯ ಮಕ್ಕಳು ಯಾರು ವೃದ್ಧಾಪ್ಯವನ್ನು ಹೊಂದಿದ್ದರೋ ಅವರಿಗೆ ದೇಹ ದಷ್ಟಪುಷ್ಟವಾಯಿತು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಪುಣ್ಯಾತ್ಮರ ಒಂದು ದರ್ಶನ ಇದ್ದರೆ ಅಥವಾ ಸತ್ಸಂಗವನ್ನು ಮಾಡಿದರೆ, ಇಂತಹ ಕಥಾಶ್ರವಣವನ್ನು ಮಾಡಿದರೆ ನಮಗೇನಾಗತ್ತೆ? ಪುಣ್ಯ ಉಂಟಾಗತ್ತೆ. ಇಲ್ಲದೇ ಇದ್ದರೆ ಹೇಗುಂಟಾಗತ್ತೆ? ನಮ್ಮ ದೋಷ ನಾಶ ಆಗಬೇಕು ಅಂದರೆ ಆ ಕೇಶವನ ನಾಮಸ್ಮರಣೆಯೇ ಪ್ರಧಾನ ಅಲ್ವಾ? ಆ ಕೇಶಿಯನ್ನು ಸಂಹಾರ ಮಾಡಿದಂತಹ ಕೇಶವನ ಸ್ಮರಣೆ ನಮಗೆ ಕಲಿದೋಷವನ್ನು ನಾಶ ಮಾಡುತ್ತೆ. ಅದನ್ನೆಲ್ಲ ಹೇಳ್ತಾ ಇದ್ದಾರೆ. ಭಕ್ತಿರ್ವಾಚ ಅಹೋ ನಾರದ ಧನ್ಯೋಸಿ ಪ್ರೀತಿಸ್ತೆ ಮೈ ನಿಶ್ಚಲ ನ ಕದಾಚಿದ್ವಿಮುಂಚಾಮಿ ಚಿತ್ತೆ ಸ್ವಾಸ್ಥ್ಯಾಮಿ ಸರ್ವದಾ. ಭಕ್ತಿದೇವಿ ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ, ಓ ನಾರದರೇ, ನೀವು ಧನ್ಯರಾಗಿರುವಿರಿ, ನಿಮಗೆ ನನ್ನಲ್ಲಿ ನಿಶ್ಚಲವಾದ ಪ್ರೀತಿ ಇದೆ, ನಾನು ಯಾವಾಗಲೂ ನಿಮ್ಮ ಹೃದಯದಲ್ಲಿರುವೆನು, ಎಂದೆಂದಿಗೂ ನಿಮ್ಮನ್ನು ಬಿಟ್ಟು ಹೋಗಲಾರೇನೋ ಅಂತ ಹೇಳ್ತಾಳೆ. ಅಂದರೆ ಆ ಭಕ್ತಿ ಇದ್ದಾಗ ಮಾತ್ರ ನಮಗೆ ಭಗವಂತನಲ್ಲಿ ಶ್ರದ್ಧೆ ಇರುತ್ತೆ ಅಲ್ವಾ? ಇಲ್ಲಾಂದರೆ ಆಗಲ್ಲ. ಹಾಗಾಗಿ ಆ ದೇವಿ ಪ್ರಸನ್ನಳಾಗಿ ನಾರದರಿಗೆ ವರವನ್ನು ಕೊಡ್ತಾ ಇದ್ದಾಳೆ, ನಿಮ್ಮ ಹೃದಯ ಸದಾ ಇರ್ತೀನಿ ನಾನು ಅಂಥೇಳಿ. ನೀವು ತುಂಬ ಕೃಪಾಳುಗಳಾಗಿದ್ದೀರಾ, ಹಾಗಾಗಿ ನನ್ನ ದುಃಖ ಎಲ್ಲ ಕ್ಷಣ ಮಾತ್ರದಲ್ಲಿ ನಿಮ್ಮಿಂದ ಪರಿಹಾರ ಆಯಿತು ಅಂಥೇಳಿ ಮುಂದೆ ಹೇಳ್ತಾರೆ. ಕೃಪಾಲುನಾ ತ್ವಯಾ ಸಾಧೋ ಮದ್ಭಾದ ಧ್ವಂಸಿತ ಕ್ಷಣಾತ್ ಪುತ್ರೋ ಯೋಶ್ಚೇತನಾ ನಾಸ್ತಿ ತಥೋ ಬೋಧಯ. ಕೃಪಾಳುವಾಗಿರ್ತಕ್ಕಂತಹ ನಿಮ್ಮ ಒಂದು ಉಪದೇಶದಿಂದ, ಕೃಪಾಲುನಾ ತ್ವಯಾ ಸಾಧೋ ಮದ್ಬಾಧ ಧ್ವಂಸಿತ ಕ್ಷಣಾತ್, ನನ್ನ ಬಾಧೆಗಳೆಲ್ಲ ಕ್ಷಣದಲ್ಲಿ ಧ್ವಂಸ ಆಗೋಯಿತು. ಪುತ್ರೆಯೋ ಚೇತನಾ ನಾಸ್ತಿ, ಅದನ್ನು ಕೇಳದೇ ಇದ್ದರೆ ನನ್ನ ಮಕ್ಕಳು ಪುನಃ ಚೇತನರು ಆಗ್ತಾ ಇರಲಿಲ್ಲ. ತಥೋ ಬೋಧಯ, ಹಾಗಾಗಿ ನೀವು ಇವರನ್ನು
ಬೇಗ ಎಚ್ಚರಿಸಿ ಸಚೇತನರಾಗಿಸಿ ಅಂಥೇಳಿ ಹೇಳ್ತಾಳೆ. ಅಂದರೆ ಅವ್ರಿಗೆ ಆ ವೃದ್ಧಾಪ್ಯದಲ್ಲಿ ಇರ್ತಕ್ಕಂತಹ ಒಂದು ಏನು ಕ್ಷೀಣವಾಗಿರ್ತಕ್ಕಂತಹ ದೇಹ ಇತ್ತು, ಅದು ಹೋಗಿ ಯುವಕರಿಗೆ ಇರ್ತಕ್ಕಂತಹ ಒಂದು ದೇಹ ಕಾಣಿಸ್ತಾ ಇದೆ. ಅಂದರೆ ವಯಸ್ಸಾದ್ಮೇಲೆ ಮುಖ ಎಲ್ಲ ಸುಕ್ಕಡ್ಡಿ ಎಲ್ಲ ದೌರ್ಬಲ್ಯವಾಗಿರೋದು ನೋಡಿದೀವಲ್ಲ, ಆ ಥರದಿಂದ ಯುವಕರಾಗಿರ್ತಕ್ಕಂತಹ ಮುಖದಲ್ಲಿ ಇರ್ತಕ್ಕಂತಹ ಒಂದು ಆ ತೇಜಸ್ಸು ಕಂಡು ಬರ್ತಾ ಇದೆ, ಆ ಸ್ಪಷ್ಟತೆ ಕಂಡು ಬರ್ತಾ ಇದೆ. ಆ ಒಂದು ಕೃತಜ್ಞತೆಯನ್ನು ಭಕ್ತಿದೇವಿ ನಾರದಗೆ ಹೇಳ್ತಾ ಇದ್ದಾಳೆ. ತಸ್ಯಾವಚ ಸಮಾಕರಣ್ಯ ಕಾರುಣ್ಯಂ ನಾರದೋಗತಃ ತಯೋರ್ಬೋಧನ ಮಾರೇಭೆ ಕರಾಗ್ರೇಣ ವಿಮರ್ದಯನ್. ತಸ್ಯ ವಚಃ ಸಮಾಕರಣ್ಯ ಕಾರುಣ್ಯಂ ನಾರದೋಗತಃ ತಯೋರ್ಬೋಧನ ಮಾರೇಭೆ ಕರಾಗ್ರೇಣ ವಿಮರ್ದಯನ್. ಅವ್ರಿಗೆ ದೇಹ ಏನೋ ಯುವಕರ ದೇಹದಂತೆ ಆಯಿತು. ಯಾಕೆ? ವೃದ್ಧಾಪ್ಯ ದೇಹ ಹೋಗಿ ಯೌವನವಾದಂತಹ ದೇಹ ಉಂಟಾಯಿತು. ಬರೀ ದೇಹ ಉಂಟಾದರೆ ಆಯಿತಾ? ಜ್ಞಾನನೂ ಇರಬೇಕು ಅಲ್ವಾ? ಮನುಷ್ಯನಿಗೆ ದೇಹನೂ ಕೂಡ ದೃಢವಾಗಿ, ಅಂದರೆ ಕಟ್ಟುಮಸ್ತವಾದಂತಹ ಕಾಯ ಅಂದರೆ ದೇಹ ಇರಬೇಕು, ಜೊತೆಗೆ ಜ್ಞಾನನೂ ಇರಬೇಕು. ಬರೀ ಬಾಡಿ ಇತ್ತು ಅಂದರೆ ಉಪಯೋಗ ಇಲ್ಲ. ನಿಮ್ಮ ಶಕ್ತಿನ ಬೇರೆ ಎಲ್ಲ ದುರುಪಯೋಗ ಪಡಿಸ್ತೀರಾ. ಅದೇನೇ ನಿಮಗೆ ಸದ್ಬುದ್ಧಿ ಸಹಿತವಾದಂತಹ ಸದೃಢವಾದ ದೇಹ ಇತ್ತು ಅಂತಂದರೆ ಅದನ್ನು ಬೇರೆದಕ್ಕೆ ಉಪಯೋಗಿಸ್ತೀರ ಅಲ್ವಾ? ಈ ಆನೆನ ಭಾರ ಎಲ್ಲ ಹೊರೋದಕ್ಕೆ ಮತ್ತು ಒಂದು ಕಡೆಯಿಂದ ಒಂದು ಕಡೆ ಸಾಗಿಸೋದಕ್ಕೆ ಇತ್ಯಾದಿಗಳಿಗೆಲ್ಲ ಉಪಯೋಗಿಸ್ತಾರೆ. ಅದು ಸತ್ತ ಮೇಲೆ ಅದು ದಂತ ಕೂಡ ಉಪಯೋಗ ಬರುತ್ತೆ. ಆದರೆ ಅದರಲ್ಲಿ ದೇಹದಲ್ಲಿ ಬಲ ಇದೆ ಅಂದ್ಬಿಟ್ಟು ಯಾವುದೋ ಬಾಳೆ ಗಿಡಕ್ಕೆ ನುಗ್ಗಿದ್ರೆ ಅಲ್ಲೆಲ್ಲ ಸರ್ವನಾಶ ಅಲ್ವಾ? ಹಾಗೆ ದೇಹದ ಜೊತೆಗೆ ಬುದ್ಧಿ ಕೂಡ ಇರಬೇಕು. ಬುದ್ಧಿ ಇಲ್ಲ ಅಂದರೆ ಎಲ್ಲವೂ ನಾಶಕ್ಕೆ ಕಾರಣ ಆಗುತ್ತೆ. ಇವ್ರಿಗೆ ದೇಹ ಏನೋ ಸರಿ ಹೋಯಿತು, ಆದರೆ ಅವ್ರಿಗಿನ್ನೂ ಎಚ್ಚರ ಆಗಿಲ್ವಂತೆ. ಮುಂದೆ ಹೇಳ್ತಾ ಇದ್ದಾರೆ, ಮುಖಂ ಸಂಯೋಜ್ಯ ಕರ್ಣಾಂತೆ ಶಬ್ದ ಮುಚ್ಛೈ ಸಮುಚ್ಚರಂ ಜ್ಞಾನಂ ಪ್ರಬುದ್ಧತಾಂ ಶೀಘ್ರಂ ರೇ ವೈರಾಗ್ಯ ಪ್ರಬುದ್ಧತಾಂ. ಆಗ ನಾರದ ಮಹರ್ಷಿಗಳು ಏನು ಮಾಡಿದ್ರು? ಅಲ್ಲಾಡ್ಸಿದ್ರು, ಎದ್ದೇಳಲಿಲ್ಲ. ಮತ್ತೆ ಅವ್ರ ಕಿವಿ ಹತ್ರ ಹೋಗಿ ಜೋರಾಗಿ, ಎಲೆ ಜ್ಞಾನವೇ ಬೇಗ ಎಚ್ಚರನಾಗು, ಎಲೆ ವೈರಾಗ್ಯವೇ ಬೇಗನೆ ಎಚ್ಚರ ಆಗು ಅಂತ ಹೇಳ್ತಾ ಇದ್ದಾರಂತೆ. ಅದನ್ನೇ ಹೇಳಿದ್ದು, ಜ್ಞಾನ ಮತ್ತು ವೈರಾಗ್ಯ ಉಂಟಾಗಬೇಕು. ಜ್ಞಾನ ಇದ್ರೇ ವೈರಾಗ್ಯ ಉಂಟಾಗೋದು. ಇದು ಒಂದಕ್ಕೆ ಒಂದು ಲಿಂಕ್. ನಮ್ಗೆ ಯಾವಾಗ ಸರಿಯಾದಂತಹ ಜ್ಞಾನ ಉಂಟಾಗುತ್ತೋ ವೈರಾಗ್ಯ ಉಂಟಾಗತ್ತೆ. ವೈರಾಗ್ಯ ಉಂಟಾದರೆ ಜ್ಞಾನ ಉಂಟಾಗತ್ತೆ ಅಂತ ಇಲ್ಲ. ಯಾಕೆ ಅಂದರೆ ವೈರಾಗ್ಯ ಅನ್ನೋದನ್ನ 3 ಥರ ವೈರಾಗ್ಯ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಒಂದು ಪ್ರಸೂತಿಕಾ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ ಅಂಥೇಳಿ. ಸ್ಮಶಾನ ವೈರಾಗ್ಯದಲ್ಲಿ ಏನಾಗುತ್ತೆ? ಸ್ಮಶಾನಕ್ಕೆ ಹೋದಾಗ ಯಾರೋ ಸತ್ತಿರ್ತಾರೆ, ಅವರು ಸುಟ್ಟಾಕ್ತಾರೆ, ಆಮೇಲೆ ಮಾರನೇ ದಿವಸ ಎಲ್ಲ ಬೂದಿಯಾಗಿ ಹೋಗಿರುತ್ತೆ. ಅಯ್ಯೋ, ಇಷ್ಟಕ್ಕೋಸ್ಕರ ಇಷ್ಟೆಲ್ಲ ಮಾಡಬೇಕಾ ಅಂತ ನಮಗೆ ಸ್ಮಶಾನ ವೈರಾಗ್ಯ ಬರುತ್ತೆ. ಎಲ್ಲಿದಂಗ ಇರುತ್ತೆ ಸ್ಮಶಾನ ವೈರಾಗ್ಯ ಅಂದರೆ? ಸ್ಮಶಾನದಿಂದ ಮನೆಗೆ ಬಂದು ಸ್ನಾನ ಮಾಡೋ ತನಕ. ಆಮೇಲೆ ನಾವು ಯಥಾ ಪ್ರಕಾರ ನಮ್ಮ ವ್ಯಾವಹಾರಿಕ ಜೀವನದಲ್ಲಿ ತೊಡ್ಕೊಂಡ್ಬಿಡ್ತೀವಿ. ಪ್ರಸೂತಿಕಾ ವೈರಾಗ್ಯ, ಹೆಣ್ಣಿಗೆ ಆ ಪ್ರಸೂತಿ ಆಗಬೇಕಾದ್ರೆ ವಿಪರೀತವಾದಂತಹ ಯಾತನೆ ಆಗುತ್ತಂತೆ. ಪ್ರಾಣನೇ ಹೋಗಿ ಪ್ರಾಣ ಬಂದಾಗಿ ಪಾಪ ಯಾತನೆ ಆಗುತ್ತೆ. ಅವಳಿಗೆ ಇನ್ನು ಜನ್ಮದಲ್ಲಿ ಇನ್ನೊಂದು ಮಗು ನಾನು ಹೆರಬಾರ್ದು ಅಂತ ಅಂದ್ಕೊಳ್ತಾಳಂತೆ ಆ ಕ್ಷಣದಲ್ಲಿ. ಆದರೆ ಆ ಮುದ್ದಾದ ಮಗುವನ್ನು ತಂದು ತೋರಿಸಿದಾಗ ಅವಳಿಗೆ ಆ ಪ್ರಸವ ವೇದನೆಯನ್ನೇ ಮರೆತುಬಿಡ್ತಾಳಂತೆ. ಆಗ ಅವಳು ಇನ್ನು 1 ವರ್ಷಕ್ಕೋ 2 ವರ್ಷಕ್ಕೋ ಮತ್ತೆ ಇನ್ನೊಂದು ಮಗುನ ಹೆರಕ್ಕೆ ರೆಡಿಯಾಗಿರ್ತಾಳೆ. ಹಾಗಾಗಿ ಇದನ್ನು ಪ್ರಸೂತಿಕಾ ವೈರಾಗ್ಯ ಅಂತ ಹೇಳೋದು. ಅಭಾವ ವೈರಾಗ್ಯ, ಈ ನದಿ ಕಥೆ ನಿಮಗೆಲ್ಲ ಗೊತ್ತೇ ಇದೆ. ಆ ನರಿ ದ್ರಾಕ್ಷಿ ತಿನ್ನಬೇಕು ಅಂತ ಬಂತಂತೆ. ಎತ್ತರದಲ್ಲಿತ್ತು ದ್ರಾಕ್ಷಿ, ಎಷ್ಟು ಎಗರಿದ್ರೂ ಕೂಡ ಆ ದ್ರಾಕ್ಷಿ ಅದಕ್ಕೆ ಎಟಕಲೇ ಇಲ್ಲ. ಪ್ರಯತ್ನ ಪಟ್ಟು ಕಡೆಗದು ಈ ದ್ರಾಕ್ಷಿನೇ ಸರಿ ಇಲ್ಲ, ಹುಳಿ, ಹಾಗಾಗಿ ನನಗೆ ಈ ದ್ರಾಕ್ಷಿ ಬೇಡ ಅಂತಂತು. ಅದು ಅಭಾವ ವೈರಾಗ್ಯ.
ಯಾವಾಗ ನಮಗೆ ಒಂದು ಚಿನ್ನದ ಒಡವೆಗಳನ್ನ ಹಾಕೊಳ್ಳೋಕೆ ಇಷ್ಟ ಇಲ್ವೋ ಅವಾಗ ಚಿನ್ನ ಹಾಕೊಂಡ್ರೆ ಭಾಳ ಡೇಂಜರ್, ಬೇಡ ಅಂತ ಅಂತೀವಿ ಅಲ್ವಾ? ಅಥವಾ ನಮಗೆ ಶಾಸ್ತ್ರಗಳು ಆರಂಭದಲ್ಲಿ ಅರ್ಥವಾಗಿರೋದಿಲ್ಲ, ಅವಾಗ ಅಯ್ಯೋ ಈ ಶಾಸ್ತ್ರ ಕಬ್ಬಿಣದ ಕಡಲೆ, ಈ ಶಾಸ್ತ್ರದ ಸವಾಸನೆ ಬೇಡ ಅಂತ ಹೇಳ್ತೀವಿ. ಆದರೆ ಸ್ವಲ್ಪ ಪ್ರಯತ್ನ ಪಟ್ಟು ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅರ್ಥ ಆದಾಗ ಅಯ್ಯೋ ಇಂಥ ಅಮೂಲ್ಯವಾದ ವಿಚಾರವನ್ನೇ ಬಿಟ್ಬಿಡ್ತಾ ಇದ್ವಲ್ಲ ಅಂತ ಅವಾಗ ಅನ್ಸುತ್ತೆ. ಹಾಗಾಗಿ ಅಭಾವ ವೈರಾಗ್ಯ. ಅದೇ ಚಿನ್ನ ಹಾಕೊಳ್ಳೋಕ್ಕೆ ನಮಗೆ ಶಕ್ತಿ ಬಂತು, ಹಾಕೊಳ್ತೀವಿ ಅಂದಮೇಲೆ ಇದು ಅಲಂಕಾರಿಕ ವಸ್ತು ಮತ್ತು ಅಮೂಲ್ಯವಾದಂತಹ ಒಂದು ಲೋಹ ಅಂತಕ್ಕಂಥದ್ದನ್ನು ಅದ್ರ ಬಗ್ಗೆ ಪ್ರಶಂಸೆ ಮಾಡ್ತೀವಿ. ಹಾಗೆ 3 ಥರ ವೈರಾಗ್ಯ. ಹಾಗಾಗಿ ನಮಗೆ ಜ್ಞಾನ ಬಂತು ಅಂತಂದರೆ ವೈರಾಗ್ಯ ಕೂಡ ಬರುತ್ತೆ, ಅಥವಾ ಅದಕ್ಕೆ ದಾರಿಯಂತೂ ಮಾಡಿಕೊಡುತ್ತೆ ಅಂತ ಹೇಳ್ತಾ ಮುಂದೆ ಹೇಳ್ತಾ ಇದ್ದಾರೆ, ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈರ್ಮುಹುರ್ಮುಹುಃ ಬೋಧ್ಯಮಾನೋ ತದಾ ತೇನ ಕಥಂಚಿತ್ ಚೋತಿತೋ ಬಲಾತ್. ವೇದ ವೇದಾಂತ ಘೋಷೈಶ್ಚ ಗೀತಾ ಪಾಠೈಃ ಮುಹುರ್ಮುಹುಃ ಬೋಧ್ಯಮಾನೋ ತದಾ ತೇನ ಕಥಾಚಿಂತೋತ್ಥಿತೌ ಬಲಾತ್. ಆ ಜ್ಞಾನ ವೈರಾಗ್ಯ ಅಂತಕ್ಕಂತಹ ಸಶರೀರವಾಗಿರ್ತಕ್ಕಂತಹ ಆ ಬಾಲಕರ ಹತ್ರ ಹೋಗಿ ವೇದ ಮತ್ತು ವೇದಾಂಗಗಳನ್ನೆಲ್ಲ ಜೋರಾಗಿ ಹೇಳ್ತಾರಂತೆ, ಗೀತಾ ಪಾಠವನ್ನು, ಭಗವದ್ಗೀತೆಯನ್ನು ಹೇಳ್ತಾರಂತೆ. ಏನು ಹೇಳಿದ್ರು ಕೂಡ ಅವರು ಅಲ್ಲಾಡ್ತಿಲ್ಲ, ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ. ಬಹಳ ಕಷ್ಟಪಟ್ಟು ಅವ್ರನ್ನ ಅಲ್ಲಾಡಿಸಿ ಜೋರಾಗಿ ಎಲ್ಲ ಮಂತ್ರಘೋಷ ವೇದ ಉಪನಿಷತ್ತೆಲ್ಲ ಹೇಳಿ ಅಲ್ಲಾಡಿಸಿದ ಮೇಲೆ ಅವರು ಕಷ್ಟಪಟ್ಟು ಎದ್ದೇಳ್ತಾರಂತೆ. ಆದರೆ ಆಲಸ್ಯದಿಂದ ಏನಾಗತ್ತೆ, ನೈತ್ರೈಹಿ ಅನರವಲೋಕಂತೌ ಜುಂಬಂತೌ ಸಾಲಸಾವುಭೌ ಭಗವತ್ಫಲಿತೌ ಪ್ರಾಯಃ ಶುಷ್ಕಕಾಷ್ಟ ಸಮಾಂಗಕೌ. ನೇತ್ರೈಹಿ ಅನವಲೋಕಂತೌ, ಅವ್ರ ಆಯಾಸದಿಂದ ಕಣ್ಣುಗಳನ್ನು ಸರಿಯಾಗಿ ಬಿಟ್ಟು ಲೋಕವನ್ನು ಕೂಡ ನೋಡ್ತಾ ಇಲ್ವಂತೆ. ಜುಂಬಂತವು, ಜುಂಬಾಣ ಅಂದರೆ ಆಕಳಿಸೋದು, ಆಕಳಿಸ್ಕೊಂಡು ಸಾಲಸಾವುಭೌ, ಸಾಲಸ ಅಂದರೆ ಆಲಸ್ಯ, ಸೋಮಾರ್ತನದಿಂದ ಇಬ್ಬರೂ ಏನು ಮಾಡ್ತಾರಂತೆ, ಭಗವತ್ ಫಲಿತವು. ಈ ಬಕ ಅಂದರೆ ಕೊಕ್ಕರೆ ನೋಡಿರಲ್ಲ, ಕೊಕ್ಕರೆ ಇಷ್ಟು ಬೆಳ್ಳಗಿರುತ್ತಲ್ವ, ಆ ಥರ ಇವ್ರ ಕೂದಲುಗಳು ಫಲಿತವಾಗಿತ್ತಂತೆ. ಫಲಿತ ಆಗಿತ್ತಂದರೆ ಚೆನ್ನಾಗಿ ಹಣ್ಣಾದಂತಹ ಕೂದಲುಗಳು ಆಗ್ಬಿಡುತ್ತಂತೆ. ಆಯಿತಾ? ಶುಷ್ಕಕಾಷ್ಟ ಸಮಾಂಗಕವು, ಅವರ ಅಂಗಗಳು ಬಹಳ ಕೃಶವಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ಹಿಂದೆ ಅವರು ಹೇಳಿದ್ರು ಅವರಿಗೆ ಚೇತನ ಬಂತು ಅಂತ, ಅಂದರೆ ತೀರಾ ಕೃಶವಾಗಿ ಅಲ್ಲಾಡ್ತಿದ್ದವ್ರಿಗೆ ಒಂದು ಸ್ವಲ್ಪ ಸ್ಟ್ಯಾಂಡಾಗಿ ನಿಂತ್ಕೊಳ್ಳೋಷ್ಟು ಶಕ್ತಿ ಬಂದಿತ್ತು. ಆದರೂ ಕೂಡ ಅವರ ಒಂದು ಪೂರ್ಣವಾದಂತಹ ಯೌವನ ರೂಪ ಇನ್ನೂ ಬಂದಿಲ್ಲ ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಕ್ಷುಕ್ಷಾಮೌತ ನಿರೀಕ್ಷ್ಯೈವ ಪುನಃ ಸ್ವಾವಪರಾಯಣೌ ಪ್ರತಿಶಿಂತಾವರೋ ಜಾತಃ ಕಿಂ ವಿಧೇಯಂ ಮಯೇತಿ ಚ. ಅವ್ರಿಗೆ ಬಹಳ ಹಸಿವು, ಬಾಯಾರಿಕೆ. ಕ್ಷುಕ್ಷಾಮೌ ತೌ ನಿರೀಕ್ಷ್ಯೈವ, ಕ್ಷುತ್ ಅಂದರೆ ಹಸಿವು, ಕ್ಷಾಮೌ ತೌ ನಿರೀಕ್ಷ್ಯೈವ ಬಾಯಾರಿಕೆ. ಇದರಿಂದ ಬಹಳ ದುರ್ಬಲ ಆಗಿರೋದ್ರಿಂದ ಅವ್ರಿಗೆ ಏನಾಗ್ತಾ ಇದೆ, ಪುನಃ ಸ್ವಪರಾಯಣವು ನಿದ್ದೆ ಮಾಡೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಈ ಥರ ಇದ್ದಾಗ ನಾನು ಏನು ಮಾಡಲಿ ಅಂಥೇಳಿ ನಾರದ ಋಷಿಗಳು ಯೋಚನೆಯನ್ನು ಮಾಡ್ತಾ ಇದ್ದಾರಂತೆ. ಅಹೋ ನಿದ್ರಾ ಕಥಂ ಯಾತಿ ವೃದ್ಧತ್ವಂ ಚ ಮಹತ್ತರಂ ಚಿಂತಯನ್ನಿಧಿ ಗೋವಿಂದಂ ಸ್ಮರಯಾಮಾಸ ಭಾರ್ಗವ. ಅಹೋ ನಿದ್ರಾ ಕಥಂ ಯಾತಿ ವೃದ್ಧತ್ವಂ ಚ ಮಹತ್ತರಂ ಚಿಂತಯನ್ನಿತಿ ಗೋವಿಂದಂ
ಸ್ಮಾರ ಯಾಮಾಸ ಭಾರ್ಗವ. ಈ ನಿದ್ದೆ ಹೋಗಬೇಕು ಮತ್ತು ಈ ವೃದ್ಧಾವಸ್ಥೆ ದೂರ ಆಗಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ ನಾರದರಿಗೆ ಭಾಳ ಆಲೋಚನೆ ಆಯ್ತಂತೆ. ಏಕೆ ಈ ಒಂದು ಶಕ್ತಿಗಳನ್ನು ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂತಹ ನಾರದರಿಗೆ ಕೂಡ ಆ ಭಗವಂತನಿಗೆ ಹೋಲಿಸಿದಾಗ ಇವರ ಶಕ್ತಿ ಬಹಳ ಕಡಿಮೆ. ಹಾಗಾಗಿ ಇವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ವಂತೆ. ಆಗ ನಾರಾಯಣ ಸ್ಮರಣೆಯನ್ನು ಮಾಡ್ತೇನೆ ಅಂತ ಅವ್ರಿಗೆ ಮನಸ್ಸಿಗೆ ಬಂತಂತೆ. ವ್ಯೋಮವಾಣಿ ದೈವ ಭೂನ್ಮಾರುಷೇ ಖಿದ್ಯಾತಾಮಿತಿ ಉದ್ಯಮ ಸಫಲಸ್ತೆ ಎಂ ಭವಿಷ್ಯತಿ ನ ಸಂಶಯ. ವ್ಯೋಮವಾಣಿ ತದೈವ ಭೂನ್ಮಾ ಋಷೇ ಖಿದ್ಯತಾಮಿತಿ ಉದ್ಯಮ ಸಫಲಸ್ಥೇಯಂ ಭವಿಷ್ಯತಿ ನ ಸಂಶಯ ಅಂತ ಹೇಳಿದರು. ಏನಂತ ಹೇಳಿದ್ರು? ಆಕಾಶವಾಣಿ ಒಂದು ಆಯ್ತಂತೆ, ಅವಾಗೆಲ್ಲ ಆಗ್ತಾಯಿತ್ತು ಅಂತ ಹೇಳಿ ಪುರಾಣಗಳಲ್ಲಿ ಕೇಳಿಬರ್ತಾ ಇದೆ. ಅಶರೀರವಾಣಿ ಅಂತ ಕೇಳಿದ್ದೀವಿ, ಅಥವಾ ಆಕಾಶವಾಣಿ. ಆಕಾಶವಾಣಿ ರೇಡಿಯೋ ಅಲ್ಲ, ಆಕಾಶದಿಂದ ಬರ್ತಕ್ಕಂತಹ ಒಂದು ಮಾತು ಅಶರೀರವಾಣಿ ಆಯ್ತಂತೆ. ಏನಂತಂದರೆ, ಓ ಮುನಿಯೇ, ನೀನು ದುಃಖಿಸಬೇಡ, ನಿನ್ನ ಉದ್ಯೋಗವು ನಿಸ್ಸಂದೇಹವಾಗಿ ಸಫಲವಾಗತ್ತೆ ಅಂಥೇಳಿ. ನಾರದರಿಗೆ ಜ್ಞಾನ ಇದೆ, ತ್ರಿಕಾಲ ಜ್ಞಾನಿಗಳು, ಮಹರ್ಷಿಗಳು, ದೇವರ್ಷಿಗಳು. ಅಂಥವ್ರಿಗೂ ಕೂಡ ಎಲ್ಲವ್ರ ಕಡೆ ಸಂದೇಹವನ್ನು ನೋಡ್ತಂತೆ. ಇದೇನಿದು ಆಗ್ತಾ ಇದೆಯಲ್ಲ, ನಮ್ಮ ಮಾಡ್ತಾ ಇರೋ ಕಾರ್ಯ ಸಫಲ ಆಗುತ್ತೋ ಇಲ್ವೋ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದಾಗ ಈ ಒಂದು ಆಕಾಶವಾಣಿಯನ್ನು ಕೇಳಿದಾಗ ಅವ್ರಿಗೆ ಒಂದು ಧೈರ್ಯ ಬರುತ್ತೆ ಅಲ್ವಾ. ನಾವು ದುಃಖದಲ್ಲಿದ್ದಾಗ ಯಾರಾದರೂ ಬಂದು ನಮಗೆ ಸಾಂತ್ವನ ಹೇಳಿದಾಗ ಎಷ್ಟೋ ಸಮಾಧಾನ ಆಗುತ್ತೆ. ಆ ರೀತಿ ಅವ್ರಿಗೂ ಆಯಿತು. ಮುಂದೆ ಹೇಳ್ತಾರೆ, ಏತದರ್ಥಂ ಸತ್ಕರ್ಮ ಸುರಶ್ಯೇತ್ವಂ ಸಮಾಚಾರ ತತ್ತೇ ಕರ್ಮಾಭಿದಾಸ್ಯಂತಿ ಸಾಧವ ಸಾಧುಭೂಷಣಾ. ಹೇ ದೇವರ್ಷಿ, ಏನು ಒಂದು ಸತ್ಕರ್ಮವನ್ನು ಮಾಡಿದ್ರೆ ಈ ಸಂತ ಶಿರೋಮಣಿಗಳಾದ ಮಹಾನುಭಾವರು ನಿನಗೆ ಸಹಾಯವನ್ನು ಮಾಡ್ತಾರೆ ಅಂತ ಹೇಳಿ ಮುಂದೆ ಹೇಳ್ತಾ ಇದ್ದಾರೆ. ಸತ್ಕರ್ಮಣಿ ಕೃತೆ ತಸ್ಮಿನ್ ಸನಿದ್ರಾ ವೃತ್ತದಾನಯೋ ಗಮಿಷ್ಯತಿ ಕ್ಷಣ ಭಕ್ತಿ ಸರ್ವತಃ ಪ್ರಸರಿಷ್ಯತಿ. ಸತ್ಕರ್ಮಣಿ ಕೃತೆ ತಸ್ಮಿನ್ ಸನಿದ್ರಾ ವೃತ್ತದಾನಯೋ ಗಮಿಷ್ಯತಿ ಕ್ಷಣಾತ್ ಭಕ್ತಿ ಸರ್ವತಃ ಪ್ರಸರಿಷ್ಯತಿ. ಈ ಸತ್ಕರ್ಮವನ್ನು ಮಾಡೋದ್ರಿಂದ ಇವರ ನಿದ್ದೆ ಮತ್ತು ವೃದ್ಧಾಪ್ಯ ಹೊರಟೋಗುತ್ತೆ. ಎಲ್ಲೆಡೆ ಭಕ್ತಿದೇವಿ ಪ್ರಸಾದವನ್ನು ಮಾಡ್ತಾಳೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇತ್ಯಾಕಾಶಾವಚ ಸ್ಪಷ್ಟಂ ತತ್ಸವೈರಪಿ ವಿಶ್ರುತಂ ನಾರದೋ ವಿಸ್ಮಯಂ ಲೇಭೆ ನೇದಂ ಜ್ಞಾನಮಿತಿ ಬ್ರುವನ್. ಜನ್ಮ ಇತ್ಯಾಕಾಶವಚಃ ಸ್ಪಷ್ಟಂ ಇತಿ ಆಕಾಶವಚಃ ಸ್ಪಷ್ಟಂ ತತ್ಸವೈರಪಿ ವಿಶ್ರುತಂ ತತ್ಸರ್ವೈರಪಿ ವಿಶ್ರುತಂ ನಾರದೋ ವಿಸ್ಮಯಂ ಲೇಭೆ ನೇದಂ ಜ್ಞಾತಮಿತಿ ಬ್ರುವನ್. ಆಕಾಶವಾಣಿ ಆಯ್ತಲ್ಲ, ಅಶರೀರವಾಣಿ, ಅದು ಗುಪ್ತವಾಗಿ ಹೇಳ್ತು. ಏನು ಮಾಡಬೇಕು ಅಂತ ಹೇಳಿಲ್ಲ. ಅವ್ನು ಮಹತ್ ಕಾರ್ಯವನ್ನು ಮಾಡು, ನಿನಗೆ ಒಳ್ಳೆಯದಾಗತ್ತೆ, ನಿನ್ನ ಪ್ರಯತ್ನ ಸಫಲ ಆಗತ್ತೆ ಅಂತಷ್ಟೇ ಹೇಳ್ತೆ ಹೊರತು ನಿರ್ದಿಷ್ಟವಾಗಿ ಏನು ಮಾಡಬೇಕು ಅಂತ ಹೇಳಿಲ್ಲ ಅಲ್ವಾ. ನಿಮಗೆ ಒಂದು ಹೋಟ್ಲಿಗೆ ಹೋಗ್ತೀರ, ಒಂದು 50 ಥರ ತಿಂಡಿಗಳಿದ್ದರೆ ಯಾವುದು ಬೇಕು ಅನ್ನೋ ಸ್ಪಷ್ಟವಾಗಿ ಹೇಳಿರ್ತಾನೆ ಅವನು ತಂದ್ಕೊಡೋದು. ಹಾಗೆ ಇಲ್ಲಿ ಒಳ್ಳೆಯ ಕಾರ್ಯವನ್ನು ಮಾಡು ಅಂತ ಹೇಳಿಬಿಟ್ರೆ ಯಾವ ಕಾರ್ಯ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತಾಗ್ತಾ ಇಲ್ಲ. ನಾರದ ಉವಾಚ ಅನಯ ಆಕಾಶವಾಣ್ಯಾಪಿ ಗೋಪ್ಯತೆ ನಿರೂಪಿತಂ ಕಿಂ ವಾ ತತ್ಸಾಧನಂ ಕಾರ್ಯಂ ಯೇನ ಕಾರ್ಯಂ ಭವೇತ್ತಯೋ. ಈ ಆಕಾಶವಾಣಿ ಅಥವಾ ಅಶರೀರವಾಣಿ ಗೋಪ್ಯವಾಗಿ ವಿಚಾರವನ್ನು ಹೇಳ್ಬಿಡ್ತಲ್ಲ, ಅಂತಹ ಒಂದು ಮಹತ್ ಕಾರ್ಯ ಯಾವುದದು? ಯಾವ ಕಾರ್ಯವನ್ನು ಮಾಡಿದ್ರೆ ಮುದುಕರಾಗಿರ್ತಕ್ಕಂತಹ ಇವರು ಯುವಕರಾಗಿ ಪುನಃ ಅವ್ರವ್ರ ಕೆಲಸವನ್ನು ಮಾಡ್ತಾರಪ್ಪ ಅಂತ ಹೇಳಿ ಯೋಚನೆ ಮಾಡೋಕ್ಕೆ ನಾರದ ಮಹರ್ಷಿಗಳು ಹೊರಟ್ರಂತೆ. ಕ್ವ ಭವಿಷ್ಯಂತಿ ಸಂತಸ್ತೆ ಕಥಂ ದಾಸ್ಯಂತಿ ಸಾಧನಂ ಮಯಾತ್ರ
ಕಿಂ ಪ್ರಕರ್ತವ್ಯಂ ಯದುಕ್ತಂ ಯೋಮ ಭಾಷಯ. ಹೇಳ್ತಾ ಇದ್ದಾರೆ ನಾರದರು ಜ್ಞಾನ ವೈರಾಗ್ಯವನ್ನು ಬಿಟ್ಟು ನಾರದ ಮಹರ್ಷಿಗಳು ಅಲ್ಲ ಹೋಗಿ ಪ್ರತಿಯೊಂದು ತೀರ್ಥಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಸಿಗ್ತಕ್ಕಂತಹ ಮುನಿಗಳಲ್ಲಿ ಕೇಳ್ತಾ ಇದ್ದಾರಂತೆ, ಈ ರೀತಿ ಒಂದು ಅಶರೀರವಾಣಿ ಆಯಿತು, ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರಂತೆ. ಕೆಲವು ಸತಿ ನಮಗೆ ಗೊತ್ತಾಗಿದೆ ಅಂದರೆ ನಾವು ಬೇರೆಯವ್ರ ಸಜೆಷನ್ ತೊಗೊಳ್ತೀವಲ್ವಾ, ನಾವೆಷ್ಟೇ ಪ್ರೌಢರು ಅನ್ನಿಸ್ಕೊಂಡಿದ್ರು ಕೆಲವು ಸತಿ ತೋರಿಸೋದಿಲ್ಲ. ಯಾಕೆ ತೋರಿಸೋದಿಲ್ಲ ಅಂತಂದರೆ ಆ ಕರ್ಮ ಬಂಧಗಳು ಆ ಥರ ನಮ್ಮನ್ನು ಮಾಡಿಬಿಡುತ್ತೆ. ಹಾಗಾಗಿ ಕೇಳ್ತಾ ಇದ್ದಾರಂತೆ. ಅದಕ್ಕೆ ಶುದ್ಧ ಪ್ರಾಣಿಗಳು ಮುಂದೆ ಹೇಳ್ತಾರೆ, ತತ್ರದ್ವಾವಪಿ ಸಂಸ್ಥಾಪ್ಯ ನಿರ್ಗತೋ ನಾರದೋ ಮುನಿ ತೀರ್ಥಂ ತೀರ್ಥಂ ನಿಷ್ಕ್ರಮ್ಯ ಪೃಚ್ಛಾನ್ಮಾರ್ಗೇ ಮುನೀಶ್ವರಾನ್. ತತ್ರ ದ್ವಾವಪಿ ಸಂಸ್ಥಾಪ್ಯ ನಿರ್ಗತೋ ನಾರದೋ ಮುನಿ ತೀರ್ಥಂ ತೀರ್ಥಂ ನಿಷ್ಕ್ರಮ್ಯ ಪೃಚ್ಛೇನ್ ಮಾರ್ಗೇ ಮುನೀಶ್ವರಾನ್. ಹೋಗ್ತಾ ದಾರಿಯಲ್ಲಿ ಅನೇಕ ವರ್ಷರೈ ಅನೇಕ ವಿಧವಾದಂತಹ ನದಿಗಳನ್ನು ನೋಡಿದ್ರಂತೆ. ಆವಾಗ ಏನಾಯಿತು ಮುಂದೆ, ವೃತ್ತಾಂತಶ್ರೂಯತೆ ಸರ್ವೈಃ ಕಿಂಚಿತ್ ನಿಶ್ಚತ್ಯನೋಚ್ಯತೆ ಅಸಾಧ್ಯಂ ಕೇಚನ ಪ್ರೋಚುರ್ ದುರ್ಜ್ಞೇಯಮಿತಿ ಚಾಪರೇ ಮೂಕಿಭೂತ ಸದಾನ್ಯೇತೋ ಕಿಂ ಯತಸ್ತಬಲಾಯುಧಾಃ. ನಾರದರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿದ್ದಂತಹ ಮುನೀಶ್ವರರಿಗೆ ಈ ವೃತ್ತಾಂತವನ್ನೆಲ್ಲ ಹೇಳಿದ್ರಂತೆ. ಏಕೆ ಅಂದರೆ ಅವ್ರಿಗೆ ಗೊತ್ತಿರೋರು ಅಲ್ಲಿರೋರಿಗೆ, ಅವ್ರಿಗೆ ನಾರದ ಮಹರ್ಷಿಗಳು ವಿಚಾರವನ್ನು ತಿಳಿಸ್ತಾ ಇದ್ದಾರಂತೆ. ಇದೆಲ್ಲ ಕೇಳಿಸ್ಕೊಂಡ ಕೆಲವರು ಕಿಂಚಿನ್ ನಿಶ್ಚಿತ ನೋಡ್ಸತೆ, ನನಗೇನೋ ಗೊತ್ತಾಗ್ತಾ ಇಲ್ಲಪ್ಪ ಅಂತ ಹೇಳ್ತಾ ಇದ್ರಂತೆ. ಅಂದರೆ ನಿಶ್ಚಯವಾಗಿ ಏನು ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ವಂತೆ. ಇನ್ನು ಕೆಲವರು ಅಸಾಧ್ಯ ಅಂಥೇಳಿ ಹೇಳಿದ್ರಂತೆ. ಇನ್ನು ಕೆಲವರು ಇದನ್ನು ತಿಳಿಸೋದೇ ಕಷ್ಟವಾಗಿದೆ, ಇದನ್ನೇ ಸರಿ ಮಾಡ್ಬೋದು, ಆದರೆ ಹೇಗೆ ಮಾಡೋದು, ನಿಮ್ಗೆ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ ಅಂಥೇಳಿ ಹೇಳಿದ್ರಂತೆ. ಅಂದರೆ ಒಂದೇ ವಿಚಾರವನ್ನು ನೋಡಿ ಹೇಗೆ ಪ್ರಪಂಚ ತಗೊಳತ್ತೆ ಅನ್ನೋದು. ಕೆಲವರು ಗೊತ್ತಿಲ್ಲದೆ ಇದ್ರೂ ಗೊತ್ತಿದೆ ಅಂತ ಹೇಳ್ತಾರೆ, ಕೆಲವರು ಗೊತ್ತಿದ್ರೂ ಕೂಡ ಅದನ್ನು ಸರಿಯಾಗಿ ಪ್ರಕಟ ಮಾಡೋಕ್ಕೆ ಗೊತ್ತಾಗಲ್ಲ. ಹೀಗೆ ಅನೇಕ ರೀತಿ ಇರುತ್ತೆ ಅಲ್ವಾ. ಇನ್ನು ಕೆಲವರು ಓಡೋದ್ರಂತೆ, ಯಾಕಪ್ಪ ಇವ್ರ ಸಿಕ್ಕಾಕೊಳ್ಳೋದು ಅಂಥೇಳಿ ಓಡೋದ್ರಂತೆ. ಕೆಲವರು ಕೇಳ್ಬಿಟ್ಟು ಮೂಕಿ ಭಾವವನ್ನು ಹೊಂದ್ರಂತೆ. ಮೂಕಿ ಭಾವ ಅಂದರೆ ಗೊತ್ತಲ್ಲ, ಸುಮ್ಮನೆ ತಲೆ ಕೈ ಇಟ್ಕೊಂಡು ಹೀಗೆ ಕುತ್ಕೊಂಡ್ಬಿಡೋದು, ಯೋಚನೆ ಮಾಡ್ದ ಕುತ್ಕೊಂಡ್ಬಿಡೋದು. ಹೀಗೆ ಒಬ್ಬೊಬ್ಬರು ಒಂಥರ ಮಾಡೋದ್ರಂತೆ. ಮುಂದೆ ಹೇಳ್ತಾ ಇದ್ದಾರೆ, ಹಾಹಾಕಾರೋ ಮಹಾನಾಸಿ ತ್ರೈಲೋಕ್ಯ ವಿಸ್ಮಯಾನವಃ ವೇದ ವೇದಾಂತ ಘೋಷಶ್ಚ ಗೀತಾ ಪಾಠೈರ್ ವಿಬೋಧಿತಂ. ಅವಾಗೇನಾಯ್ತಂತೆ, ಅಲ್ಲಿ ಹಾಹಾಕಾರ ಇತ್ತಂತೆ. ಜನರು ಪರಸ್ಪರ ಮಾತಾಡ್ಕೊಂಡ್ರಂತೆ, ಅಯ್ಯ ವೇದಧ್ವನಿ ವೇದಾಂತ ಕೋಶ ಪದೇ ಪದೇ ಗೀತಾ ಪಾರಾಯಣ ಕೇಳಿಯೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಎಚ್ಚರಗೊಳ್ಳುವಾಗ ಬೇರೆ ಯಾವ ಉಪಾಯವೂ ಇಲ್ಲ ಅಂಥೇಳಿ. ಇಲ್ಲಿ ಪ್ರಸ್ತುತವಾಗಿ ಮೂರಲ್ಲ ಎರಡನೇ, ಜ್ಞಾನ ವೈರಾಗ್ಯದ ಎಚ್ಚರ ಬೇಕು, ಭಕ್ತಿ ಎಚ್ಚರವಾಗಿದ್ದಾಳೆ. ಅಂದರೆ ನಮಗೆ ಭಕ್ತಿಯ ದೇವಿ ಇದ್ರೂ ಕೂಡ ಆ ಭಕ್ತಿ ದೇವಿಯ ಕೆಲಸ ಮಾಡೋಕ್ಕಾಗಲ್ಲ. ಯಾವಾಗ ಜ್ಞಾನ ವೈರಾಗ್ಯ ಅಂತಕ್ಕಂಥದ್ದು ಪ್ರಕಟ ಆಗಿಲ್ಲ ಅಂತಂದರೆ ಏನಾಗುತ್ತೆ, ಆ ಒಂದು ಜ್ಞಾನ ಉಂಟಾಗಬೇಕು. ಭಕ್ತಿ ಏನೋ ಇದೆ ಅಂದರೆ ಸಾಧನೆ ಆಗಿಲ್ಲ, ಜ್ಞಾನ ಉಂಟಾಗಿಲ್ಲ, ಸಾಧನೆ ಆಗಿಲ್ಲ, ಸಾಧನೆ ಆಗಬೇಕು. ಆಗೋದಕ್ಕೆ ಮುಖ್ಯ ಭಕ್ತಿ ಇದ್ದಾಳೆ, ಆ ಭಕ್ತಿ ದೇವಿ ಇದ್ದಾಳೆ, ಆದರೂ ಕೂಡ ಸಾಧನೆ ಆಗ್ತಾ ಇಲ್ಲ ಅಂತಿಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಭಕ್ತಿ ಜ್ಞಾನ ವಿರಾಗಾಣ ನೋದತಿಷ್ಠತ್ರಿಕಂ ಯದಾ ಉಪಾಯೋ ನಾಪರೋಸ್ತೀತಿ ಕರ್ಣೆ ಕರ್ಣೆ ಜವಂಜನಾಃ. ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಜನಗಳಿಗೂ ಕೂಡ ಏನಾಗಿದೆ, ಯೋಗಿ ರಾಜಗಳಾದಂತಹ ನಾರದರು ಇವ್ರಿಗೇನೇ ಗೊತ್ತಾಗ್ತಿಲ್ಲ ಅಂದರೆ ಇನ್ನು ಸಾಮಾನ್ಯ ಜನಕ್ಕೆ ಹೇಗೆ ತಿಳಿಸೋಕ್ಕಾಗುತ್ತೆ ಅಂಥೇಳಿ ಯೋಚನೆಯನ್ನು ಮಾಡ್ತಾ ಇದ್ದಾರಂತೆ. ಮುಂದೆ ಹೇಳ್ತಾ ಇದ್ದಾರೆ,
ಯೋಗಿನಾ ನಾರದೇನಾಪಿ ಸ್ವಯಂ ಜ್ಞಾನಯತೆ ಯತ್ ತತ್ರದಂ ತತ್ಪೃಥಂ ತತ್ಕಥಂ ಶಕ್ಯತೆ ವಕ್ತುಂ ಇತರೈರಿಹ ಮಾನುಷೈಃ. ಯೋಗಿನಾ ನಾರದೇನಾಪಿ ಸ್ವಯಂ ನ ಜ್ಞಾಯತೆ ಯತ್ ತತ್ ಯಥಂ ಶಕ್ಯತೆ ವಕ್ತುಂ ಇತರೈರ್ ಇಹ ಮಾನುಷೈಃ. ಯಾರು ಕ್ಲಾಸಲ್ಲಿ ಭಾಳ ಬುದ್ಧಿವಂತ ಅಂತ ಅಂದ್ಕೊಂಡಿರ್ತೀವೋ ಅವನಿಗೆ ಪಾಠ ಅರ್ಥ ಆಗಿಲ್ಲ ಅಂತಂದರೆ ಎಷ್ಟು ಪಾಸ್ ಆಗೋನಿಗೆ ಹೇಗೆ ಅನ್ನೋ ಥರದಲ್ಲಿ ಆಯ್ತಿದೆ. ಏಕೆಂದರೆ ನಾರದರು ಬಹಳ ಜ್ಞಾನಿಗಳು, ತ್ರಿಲೋಕ ಸಂಚಾರಿಗಳು, ಪರಮ ವೈಷ್ಣವರು ಆಗಿರ್ತಕ್ಕಂತಹ ನಾರದ ಮಹರ್ಷಿಗಳಿಗೆ ಈ ಸಮಸ್ಯೆ ಹೇಗೆ ಪರಿಹರಿಸಬೇಕು ಅಂತಕ್ಕಂಥದ್ದು ಗೊತ್ತೇ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಬೇರೆಯವ್ರ ಕತೆ ಏನು ಅಂಥೇಳಿ ನಮ್ಮನ್ನು ಉದ್ದೇಶಿಸಿ ಹೇಳ್ತಾ ಇದ್ದಾರೆ ಅಲ್ವಾ. ಏಕೆಂದರೆ ಅಂಥ ಜ್ಞಾನಿಗಳಿಗೆ ಗೊತ್ತಾಗಿಲ್ಲ ಅಂದರೆ ನಮ್ಮಂಥ ಮನಸ್ಸು ನಾವೇನು ಮಾಡ್ಬೋದು ಅಂಥೇಳಿ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ಏವಂ ಋಷಿಗಣೈರ್ಪೃಷ್ಟೈಃ ನಿರ್ಣಿಯೋಕ್ತಂ ದುರಾಸದಂ ತದಶ್ಚಿಂತಾತುರಸ್ಸೋಥ ಬದರೀವನಮಾಗತಃ ತಪಶ್ಚರಾಮಿ ಜಾತ್ರೇತಿ ತರ್ಥಂ ನಿಶ್ಚಯಃ. ಈ ಒಂದು ಚಿಂತನೆಯಲ್ಲೇನೆ ನಾರದರು ಏನು ಮಾಡ್ತಾ ಇದ್ದಾರೆ, ಬದರೀವನಕ್ಕೆ ಬಂದ್ರಂತೆ. ಬಂದು ಜ್ಞಾನ ವೈರಾಗ್ಯವನ್ನು ಎಚ್ಚರಿಸೋಕ್ಕೆ ನಾನು ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿ ಕೂತ್ಕೊಂಡ್ರಂತೆ. ಅಂದರೆ ತಪೋಬಲಂ ಬಲಂ ಅಂತ ಹೇಳಿ ಹೇಳ್ತಾರೆ. ಬ್ರಹ್ಮ ತೇಜೋ ಬಲಂ ಬಲಂ ಅಂತ ಆ ತೇಜಸ್ಸು, ಆ ಶಕ್ತಿಯ ಪ್ರಭಾವದಿಂದನೇ ಏನು ಮಾಡ್ಬೋದು, ಇವರನ್ನ ಎಬ್ಬಿಸ್ಬೋದು ಅಂಥೇಳಿ ಹೊರಡ್ತಾರಂತೆ ನಾರದ ಮಹರ್ಷಿಗಳು ಬದ್ರಿಕಾಶ್ರಮಕ್ಕೆ. ನಾರದ ಉವಾಚ ಇದಾನಿಂ ಭೂರಿಭಾಗ್ಯೇನ ಭವದ್ಭಿಃ ಸಂಗಮೋ ಭವತೋ ಕುಮಾರ ಬೃಹದಾಂ ಶೀಘ್ರಂ ಕೃಪಾಂ ಕೃತ್ವಾ ಮಮೋಪರಿ. ಇದಾನಿಂ ಭೂರಿಭಾಗ್ಯೇನ, ನನಗೆ ಯಾವುದೋ ಒಂದು ಮಹತ್ತಾದಂತಹ ಭಾಗ್ಯದಿಂದ ನಿಮ್ಮ ಒಂದು ಸಂಗಡ ಉಂಟಾಗಿದೆ. ಕುಮಾರ ಬೃಹದಾಂ ಶೀಘ್ರಂ ಕೃಪಾಂ ಕೃತ್ವಾ ಮಮೋಪರಿ, ನನ್ನ ಮೇಲೆ ಕೃಪೆಯಿಂದ ಆ ಬೇಗನೆ ಆ ಸಾಧನೆಯನ್ನು ಹೇಳಿರಿ ಅಂಥೇಳಿ ಕೇಳ್ಕೊಳ್ತಾ ಇದ್ದಾರಂತೆ. ಭವಂತೋ ಯೋಗಿನ ಸರ್ವೇ ಬುದ್ಧಿಮಂತೋ ಬಹುಶ್ರುತಾಃ ಪಂಚಃ ಇನ ಸಂಯುಕ್ತ ಪೂರ್ವೇಶಾಮವಿ ಪೂರ್ವಜಾಃ. ಏನು ಹೇಳ್ತಾ ಇದ್ದಾರೆ ಇಲ್ಲಿ, ನೀವೆಲ್ಲರೂ ನಾರದ ಮಹರ್ಷಿಗಳು ಹೇಳ್ತಾರೆ, ನೀವೆಲ್ಲರೂ ಮಹಾಯೋಗಿಗಳು, ಯೋಗೇಶ್ವರರಾಗಿದ್ದೀರಾ, ಬುದ್ಧಿವಂತರಾಗಿದ್ದೀರಾ, ವಿದ್ವಾಂಸರಾಗಿದ್ದೀರಾ. ಆದರೆ ನೋಡೋದಕ್ಕೆ ಮಾತ್ರ ಚಿಕ್ಕ ಹುಡುಗರ ಥರ ಕಾಣ್ತಾ ಇದ್ದಾರೆ. ಯಾಕೆಂದರೆ ಸನಕ, ಸನಂದನ, ಸನಂತಕುಮಾರ, ಸನತ್ ಸುಜಾತರು ಕೂಡ ಬಾಲಕರಂತೆ, ಚಿಕ್ಕ ಬಾಲಕರಂತೆ ಕಂಡು ಕೂಡ ಮಹಾಜ್ಞಾನಿಗಳಾಗಿದ್ದರು ಅವರು. ಆ ರೀತಿಯಾಗಿ ನೀವು ಬಹಳ ಜ್ಞಾನಿಗಳಾಗಿರ ಅಂತ ಹೇಳ್ತಿರೋದು ಯಾರ್ದು, ನಾರದ ಮಹರ್ಷಿಗಳು ಹೇಳ್ತಾ ಇದ್ದಾರೆ. ಭವಂತೋ ಯೋಗಿನ ಸರ್ವೇ ಬುದ್ಧಿವಂತೋ ಬಹುಶ್ರುತಾಃ ಅಂತಂದರೆ ಅನೇಕ ಜನ ಗುರುಗಳ ಹತ್ರ ವಿಚಾರವನ್ನು ತಿಳ್ಕೊಂಡಿದ್ದೀರಾ ಅಂತ. ಯಾಕೆಂದರೆ ಒಬ್ಬೊಬ್ಬರು ಒಂದು ವಿಚಾರದಲ್ಲಿ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿರ್ತಾರೆ. ಅಂತಹ ಗುರುಗಳ ಸೇವೆ ಮಾಡಿ ವಿಚಾರಗಳನ್ನು ತಿಳ್ಕೊಂಡಿದ್ದೀರಾ. ಪಂಚಹಾನ ಸಂಯುಕ್ತಾಃ ಪೂರ್ವೇಶಾಮಪಿ ಪೂರ್ವಜಾಃ. ನೀವು ಜೀವನ ಭಗವತ್ಕತೆ ನಿಮ್ಮ ಜೀವನಕ್ಕೆ ಆಧಾರವಾಗಿದೆ, ಅದರಲ್ಲೇ ತಲ್ಲೀನ ಇದ್ದೀರಾ. ಭಗವದ್ಗೀತೆ, ಭಾಗವತ, ಈ ರಸಾಮೃತವನ್ನು, ರಸಾಸ್ವಾದವನ್ನು ಮಾಡ್ತಾನೆ ವಿರಾಗಿದ್ದೀರಾ, ಉನ್ಮತ್ತರಾಗಿದ್ದೀರಾ. ಉನ್ಮತ್ತ ಅಂತಂದರೆ ಹುಚ್ಚ ಅಂತಂದರೆ ಇಲ್ಲಿ ಹಾಗಲ್ಲ, ಜ್ಞಾನಿ ಅಂತ ತಗೊಳ್ಬೇಕು. ಯಾಕೆಂದರೆ ಜ್ಞಾನಿಗಳ ಸ್ವಭಾವ ಆಗಿರತ್ತಂತೆ, ಕ್ಷಣಚಿತ್ತ ಕ್ಷಣಪಿತ್ತ ಅಂತ. ಆ ಜ್ಞಾನಿಗಳು ಯಾವಾಗ ಅಂದ್ರೆ ಅವಾಗ ಏಕಾಏಕಿ ಬರ್ತಾರಂತೆ, ಯಾವಾಗ ಅಂದ್ರೆ ಅವಾಗ ಏಕಾಏಕಿ ಹೊರಟೋಗ್ತಾರಂತೆ. ಅವ್ರಿಗೆ ಯಾವುದೇ ರಿಸ್ಟ್ರಿಕ್ಷನ್ ಇಲ್ಲ, ಬಂಧನ ಇಲ್ಲ. ಆ ರೀತಿಯಾಗಿ ಉನ್ಮತ್ತರಾಗಿದ್ದೀರಾ ನೀವು ಅಂಥೇಳಿ ಹೇಳ್ತಾ ಇದ್ದಾರೆ. ಸದಾ ವೈಕುಂಠಲಯ ಹರಿಕೀರ್ತನಸ್ತರಾಃ ಲೀಲಾಮೃತಸೋನ್ಮತ್ತಾಃ ತದಾ ಮಾತ್ರೈಕ ಜೀವಿನಃ. ಸದಾ ವೈಕುಂಠನಿಲಯ ಹರಿಕೀರ್ತನ ತತ್ಪರಾಃ ಲೀಲಾಮೃತ ರಸೋನ್ಮತ್ತಾಃ ತಥಾ ಮಾತ್ರೈಕ ಜೀವಿನಃ. ಇವೆಲ್ಲ ಯಾವ ಥರ ಇದ್ದೀರಾ ಅಂತಂದರೆ, ಕೇವಲ ಆ ಪರಮಾತ್ಮನೆಲ್ಲ ಶರಣಾಗತಿ ಹೊಂದಿ ನಿಮ್ಮ ಬಾಯಲ್ಲಿ ಯಾವಾಗಲೂ ಶ್ರೀಹರಿ ನಾರಾಯಣ ಗೋವಿಂದ ಇತ್ಯಾದಿ ನಾಮಗಳು ಮಾತ್ರ ಬರ್ತಾ ಇದೆ. ಅಂತಹ ಒಂದು ಭಗವಂತನ ಸ್ಮರಣೆಯಿಂದ
ನೀವು ಜೀವನ ಮಾಡ್ತಾ ಇರೋ, ಬೇರೆ ನಿಮಗೆ ಯಾವ ಒಂದು ಆಸೆ ಆಕಾಂಕ್ಷೆಗಳಾಗಿ ಇಲ್ಲ ಅಂಥೇಳಿ ಹೇಳ್ತಾ ಇದ್ದಾರೆ. ಹರಿ ಶರಣಮೇವಂ ಹಿ ನಿತ್ಯಂ ಯೇಷಾಂ ಮುಖೇ ವಚಃ ಕಾಲ ಸಮಾಧಿಷ್ಟಾಚರಾಯುಷ್ಮಾನ್ನ ಭಾರತೆ. ಯಾವಾಗ ನಮಗೆ ಯಾಚನೆ ಯಾತನೆ ಯೋಚನೆ ಇಲ್ಲ ಅಂದರೆ ನಮ್ಮ ದೇಹ ಮನಸ್ಸು ಸುಖವಾಗಿರುತ್ತೆ. ಯಾಚನೆ ಅಂದರೆ ಇನ್ನೊಬ್ಬರನ್ನ ಬೇಡಿ ಜೀವನ ಮಾಡ್ತಕ್ಕಂಥದ್ದು. ಅವಾಗೇನಾಗುತ್ತೆ, ಮನಸ್ಸು ದೇಹ ಕುಗ್ಗತ್ತೆ, ಚಿಕ್ಕದಾಗ್ಬಿಡುತ್ತೆ, ಅಥವಾ ನಮಗೆ ಭಾಳ ವಯಸ್ಸಾದ ಕಾಣುತ್ತೆ ಯಾಚನೆ ಇದ್ದರೆ. ಯೋಚನೆ ಇದ್ದರೂ ಅಷ್ಟೇ, ಮನಸ್ಸು ಯಾವಾಗಲೂ ಏನೋ ಬೇಡದನ್ನು ಯೋಚನೆ ಮಾಡಿ 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 ಏನಾಗುತ್ತೆ, ದೇಹ ಮನಸ್ಸು ಕೃಶ ಆಗುತ್ತೆ. ಯಾತನೆ, ದೈಹಿಕ ಯಾತನೆ ಮಾನಸಿಕ ಯಾತನೆ ಇದ್ರೂ ಕೂಡ ಏನಾಗುತ್ತೆ, ದೇಹ ಮನಸ್ಸುಗಳು ಕುಗ್ಗತ್ತೆ. ಹಾಗಾಗಿ ನಿಮ್ಗೆ ಅದು ಯಾವುದು ಇಲ್ಲದೇನೆ ಕೇವಲ ಭಗವಂತನ ಸ್ಮರಣೆಯನ್ನು ಮಾಡ್ತಾ ನಿಮ್ಮ ಜೀವನವನ್ನು ಕಳೀತಾ ಇರೋದ್ರಿಂದ ನಿಮಗೆ ವಯಸ್ಸೇ ಆಗಿಲ್ಲ, ಬಾಲಕರ ಥರ ಇದ್ದೀರಾ ಅಂಥೇಳಿ ನಾರದ ಮಹರ್ಷಿಗಳು ಅಲ್ಲಿರ್ತಕ್ಕಂತಹ ತೀರ್ಥಕ್ಷೇತ್ರಗಳಲ್ಲಿರ್ತಕ್ಕಂತಹ ಋಷಿಗಳಿಗೆ ಬಹಳ ವಿನಯಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಯಾವ ರೀತಿಯಾಗಿ ಕಾರ್ಯ ಸಾಧನೆಯನ್ನು ಮಾಡಬೇಕು ಲೋಕ ಕಲ್ಯಾಣಕ್ಕೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡಿ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಎಷ್ಟೇ ನಾವು ಬುದ್ಧಿವಂತರು ಅಂತ ಅಂದ್ಕೊಂಡಿರೂ ಕೂಡ ಬೇರೆಯವರಿಗೆ ಸವಿನಯದಿಂದ ಸಗೌರವದಿಂದ ಪ್ರಶ್ನೆಯನ್ನು ಮಾಡಿ ತಿಳ್ಕೊಂಡಾಗ ಮಾತ್ರ ನಮಗೆ ಜ್ಞಾನ ಉಂಟಾಗುತ್ತೆ ಅಂತ ಈ ಒಂದು ಇವತ್ತಿನ ಒಂದು ಸೆಷನ್ನ ಹೇಳ್ತಾ ಮುಗಿಸ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚನ ಸೈಂದ್ರಿಯ ಬುದ್ಧ್ಯಾತ್ಮನಾ ಭಾಷ್ಯಂ ಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಶ್ರೀಮನ್ನಾರಾಯಣ ಇತಿ ಸಮರ್ಪಯಾಮಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಈ ಭಾಗವತವನ್ನು ಶ್ರದ್ಧಾಭಕ್ತಿಯಿಂದ ಕೇಳಿದ ಎಲ್ಲರಿಗೂ ಆ ಶ್ರೀಹರಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು.